ಇವತ್ತಿಗೂ ನಿಮ್ಮನ್ನ ಎದುರಾಳಿಗಳು ಆ ರೀತಿಯಲ್ಲಿ ನಾನು ರೆಡಿಮೇಡ್ ನಾಯಕ ಅಲ್ಲ. ನಾನು ಪಕ್ಷ ಸಂಘಟಿಸುವಲ್ಲಿ ಪ್ರಯತ್ನ ಹಾಕೊಂಡು ಶ್ರಮ ಹಾಕೊಂಡು ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರೋನು. ಯಾವ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ಅವಮಾನಗಳು ನನಗೆ ಆಗಿದ್ದಾವೆ, ಅದು ನನಗೊಂಥರ ರೂಢಿ ಆಗ್ಬಿಟ್ಟಿದೆ. ಹೇಳಿಸ್ತಿದ್ರು 6,000 ತಗೊಳ್ಳಲ್ಲ, ಇವನು ಡಮ್ಮಿ ಕ್ಯಾಂಡಿಡೇಟ್, ಇವನಿಗೆ ಸುಮ್ಮನೆ ಹಾಕಿದ್ದಾರೆ, ಇವನು ಅಡ್ಜಸ್ಟ್ಮೆಂಟ್ ಗಿರಾಕಿ. ಬೇರೆ ಅಭ್ಯರ್ಥಿಗಳು ಬಂದಾಗ ತುಮಕೂರು ಸೀಟ್ ನಾನು ನಿಮಗೆ ಬಿಟ್ಕೊಡ್ತೀನಿ, ನನ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅನ್ನೋ ರೀತಿ ನಾನು ಯಾವತ್ತೂ ಕೂಡ ವ್ಯವಹಾರಕ್ಕೆ ಇಳಿದಿಲ್ಲ. ಅಮಿಷಕ್ಕೆ ಒಳಗಾಗಿ ಅವ್ರ ಏನಾದ್ರು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಈ ದಿನ ರಾಜೀನಾಮೆ ಕೊಟ್ಟು ಸಮಾಜ ಸೇವೆಯನ್ನ ಬಿಡ್ತೇನೆ. ಇಂಥ ಊಹಾಪೋಹಗಳು ಅಪಪ್ರಚಾರ ಮಾಡಿ ನೀವು ಯಾಕೆ ನಿಮ್ಮನ್ನ ನೀವೇ ಒಂಥರ ಹಿಂಜರಿಕೆಯಿಂದ ಹೋಗ್ತಾ ಇದ್ದೀರಾ? ನಿಮ್ಗೆ ಎಷ್ಟೆಲ್ಲ ಅಡಕು ತಡ್ಕೊಳ್ಳಿತ್ತು? ಸಮುದಾಯ ಒಂದಾಗಬೇಕಾಗಿದೆ. ನಾಯಕರುಗಳು, ನಮ್ಮ ಉಲೇಮಾಗಳು, ಬೇರೆ ಯಾರು ಮುಂಚೆಗಳಿರುವಂತಹ ನಾಯಕರು ಏನಿದ್ದಾರೆ ಅವರೆಲ್ಲ ಒಂದಾಗ್ಬಿಟ್ಟು ಸಮುದಾಯದ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ನೀವು ರಾಜಕೀಯಕ್ಕೆ ಬರ್ಬೇಕಂದ್ರೆ ಮೊದಲು ನಿಮ್ಮ ಸಂಸಾರವನ್ನ ಸರಿಯಾಗಿ ಇಟ್ಕೋಬೇಕು. ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಏನಿದೆ, ಆರ್ಥಿಕವಾಗಿ ನೀವು ದುರ್ಬಲರಾಗಿದ್ದಾಗ ನೀವು ದಯವಿಟ್ಟು ರಾಜಕೀಯಕ್ಕೆ ಬರಬೇಡಿ. ಪ್ರಜಾನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ. ಸ್ಥಳೀಯ ಚುನಾವಣೆಗಳು ಸಮೀಪಿಸುತ್ತಿದ್ದ ಬೆನ್ನಲ್ಲೇ ನೂತನ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಇಕ್ಬಾಲ್ ಅಹಮದ್ ಅವರನ್ನ ನೇಮಕ ಮಾಡಲಾಗಿದೆ. ಇಕ್ಬಾಲ್ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದೀರ್ಘಕಾಲದಿಂದಲೂ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ವಿಧಾನಸಭೆವರೆಗೂ ಸ್ಪರ್ಧಿಸಿದ್ದಾರೆ. ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಇವರಿಗೆ ಪಕ್ಷದ ಹೊಸ ಜವಾಬ್ದಾರಿಯನ್ನ ಕೊಟ್ಟಿದೆ. ಇಕ್ಬಾಲ್ ಅವರು ಪಕ್ಷದಲ್ಲಿ ಮಾಡಿದ ಕೆಲಸ ಎಂತಹದು, ಪಕ್ಷಕ್ಕೆ ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಂಡಿದ್ದಾರೆ, ಅದೆಲ್ಲದ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಸರ್, ನೀವು ಕಾರ್ಯಕರ್ತರಿಂದ ಇವತ್ತಿನ ಈ ಸ್ಥಾನಮಾನ ಸಿಕ್ಕಿರೋವರೆಗೂ ನಿಮ್ಮ ಎಫರ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಹೇಗಿತ್ತು? ನಾನು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ವಿದ್ಯಾರ್ಥಿ ಸಂಘಟನೆಯಲ್ಲಿ ಭಾಗವಹಿಸಿಕೊಂಡು ಬಂದಿದ್ದೆ. ಕಾಲೇಜು ಹಂತಕ್ಕೆ ಬಂದು ನಾನು NSYಯಲ್ಲಿ ಗುರುತಿಸ್ಕೊಂಡೆ. ಮತ್ತು ಅಲ್ಲಿಂದ ಯುವ ಕಾಂಗ್ರೆಸ್ಸಲ್ಲಿ ಬಂದೆ. ಅಲ್ಲಿಂದ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ 3 ಅವಧಿಗಳ ಕಾಲ, ಅಂದರೆ 12 ವರ್ಷಗಳ ಕಾಲ ಈ ನಗರಕ್ಕೆ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೆ. ಮತ್ತು ಅಲ್ಲಿಂದ KPCCಯ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಅನೇಕ ಕಡೆ KPCC ಕಡೆಯಿಂದ ನನಗೆ ಉಸ್ತುವಾರಿಯನ್ನಾಗಿ ಹಾಕಿದ್ದಾರೆ. ಹಿರಿಯೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು. ಅಲ್ಲಿಂದ ಮತ್ತೆ ಹೋದ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ AICCನವರು ನನ್ನನ್ನು ಗುರುತಿಸಿ AICCಯಿಂದ ನನಗೆ ಕೇರಳ ವಿಧಾನಸಭೆಗೆ ಚುನಾವಣೆಗೆ ಉಸ್ತುವಾರಿಯನ್ನಾಗಿ, ಅಂದರೆ ವೀಕ್ಷಕನಾಗಿ ನೇಮಕ ಮಾಡಿದರು. ಅಲ್ಲೂ ಕೂಡ ಹೋಗಿ ನಾನು ಕೆಲಸ ಮಾಡಿ ಬಂದೆ. ಅದಾದಮೇಲೆ ಮೊನ್ನೆ ನಡೆದಂಥ ತೆಲಂಗಾಣ ಚುನಾವಣೆಯಲ್ಲೂ ಕೂಡ ಮಹೇಶ್ವರಂ ಎಂಬ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಔಟ್ಸ್ಕರ್ಟ್ಸಲ್ಲಿ ಇತ್ತದು. ಅಲ್ಲೂ ಕೂಡ ಹೋಗಿ ನಾನು AICC ವೀಕ್ಷಕನಾಗಿ ಕೆಲಸ ಮಾಡಿ ಬಂದೆ. ಮತ್ತು ಅದಾದಮೇಲೆ ಈಗ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಚುನಾವಣೆಯಲ್ಲೂ ಕೂಡ ನನ್ನನ್ನು ಉಸ್ತುವಾರಿಯನ್ನಾಗಿ ಹಾಕಿದರು. ಅಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸಿ ಬಂದಿದ್ದೇನೆ. ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡು ಅನೇಕ ಚುನಾವಣೆಗಳಲ್ಲಿ ಬೇರೆ ಬೇರೆ ನಮ್ಮ ಸ್ಪರ್ಧಿಗಳಿಗೆ ಚುನಾವಣೆಯನ್ನು ನಡೆಸ್ಕೊಳ್ತಾ ಬರ್ತಾ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ತೊಡಸ್ಕೊಳ್ತಾ ಬಂದೆ. ಅದನ್ನು KPCC ಅವರನ್ನು ನನ್ನನ್ನು ಗುರುತಿಸಿ ಈಗ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷ ಇರಲಿ, ಯಾವುದೇ ಪಕ್ಷ ಇರಲಿ, ತಂದೆಯಿಂದ ಮಗನಿಗೆ ಅಥವಾ ಮಾವನಿಂದ ಹಳ್ಳಿಯನಿಗೆ ಈ ತರ ಒಂದು ಅಧಿಕಾರ ಹಸ್ತಾಂತರ ಆಗೋಗೋದು ಸಹಜ. ಆದರೆ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಇವತ್ತಿಗೆ ಏನೇ ಒಂದು ಸ್ಥಾನಮಾನಗಳಾಗಲಿ ಅಥವಾ ಒಂದು ಚುನಾವಣೆ ಪ್ರಚಾರವಾಗಿ ನಿಮ್ಮನ್ನ ಜವಾಬ್ದಾರಿ ಆ ಸ್ಥಾನದಲ್ಲಿ ನಿಮಗೆ ಕೊಟ್ಟು ಅದರ ಒಂದು ಜವಾಬ್ದಾರಿ ಕೊಡೋದಾಗ್ಲಿ, ಇದೆಲ್ಲವೂ ಕಾಂಗ್ರೆಸ್ ಪಕ್ಷದಲ್ಲೇ ತುಂಬಾ ಈಸಿಯಾಗಿ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ನಿಮ್ಮ ಹೈಕಮಾಂಡ್ಗಳು. ಇಲ್ಲಿ ಎಸ್ಪೆಷಲಿ ತುಮಕೂರು ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ವಿಚಾರ ಬಂದಾಗ ತುಂಬಾ ಒಂದು ಫೈಟಿಂಗ್ ಅನ್ನ ನೀವು ಎದುರಿಸಿದ್ದೀರಾ. ಯಾಕೆಂದ್ರೆ ಕಾರ್ಯಕರ್ತನಿಂದ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಅಷ್ಟು ಸುಲಭ ಇರೋದಿಲ್ಲ. ಆ ಒಂದು ಅಡೆತಡೆಗಳು ನಿಮ್ಗೆ ಯಾವ ರೀತಿ ಅದನ್ನ ಅಂದ್ರೆ ಬೇಡಪ್ಪ, ಇದು ಎಲ್ಲೋ ಒಂದ್ ಕಡೆ ನನಗೆ ಈ ಒಂದು ಅವಮಾನಗಳಿರ್ಲಿ ಅಥವಾ ಅಪಪ್ರಚಾರ ಇರ್ಲಿ ಬೇಡ ಅಂತ ಅನ್ಸಿದ್ದಿಲ್ವಾ? ಅನೇಕ ಬಾರಿ ಹಾಗಾಗಿದೆ. ಆದರೆ ನಾನು ಇಟ್ಟಿರುವಂಥ ಒಂದು ಗುರಿ ಏನಿದೆ, ಏನಾದರೂ ಒಂದು ಸಾಧನೆ ಮಾಡಬೇಕು, ಜನಸೇವೆ ಮಾಡಬೇಕು. ಮತ್ತು ಇದೆಲ್ಲ ಮಾಡಬೇಕಾದ್ರೆ ನಮ್ಮಂಥ ಯುವಕರು ಮುಂದೆ ಬರಲಿಲ್ಲ ಅಂದರೆ ಸಮಾಜ ಬೇರೆ ದಿಕ್ಕಿನಲ್ಲಿ ಹೋಗ್ತದೆ. ಹೋರಾಟ ಮಾಡಬೇಕು, ಜೀವನದಲ್ಲಿ ಹೋರಾಟ ಮಾಡಬೇಕು. ನಾವೇನಾದರೂ ಒಂದು ಸಮಾಜದಲ್ಲಿ ಚೇಂಜನ್ನು ಬಯಸಿದ್ರೆ
ನಮ್ಮಲ್ಲಿ ಆ ಚೇಂಜನ್ನು ನಾವು ತರಬೇಕು, ಆರಾಮನ್ನು ಬಿಡಬೇಕು, ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಛಲ ಬಿಡದೆ ನನ್ನ ಪ್ರಯತ್ನವನ್ನು ಹಾಕ್ಕೊಳ್ತಾ ಬರ್ತಾ ಇದ್ದೇನೆ, ಮುಂದಕ್ಕೂ ಆಗಿ ಹೋಗ್ತೇನೆ. ಅನೇಕ ಅವಮಾನಗಳಾಗಿದ್ದಾವೆ, ಅನೇಕ ರೀತಿಯ ಅಪಪ್ರಚಾರಗಳು, ಊಹಾಪೋಹಗಳು ಎಲ್ಲನೂ ಸೃಷ್ಟಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ಈಗ ಅವರೇ ಕೂಡ ಧೃತಿಗಡ ಆಗಿದ್ದಾರೆ. ಯಾಕಂದರೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ನಾನು ನಿಲ್ಲಿಸೋಕ್ಕೆ. ಯಾಕಂದ್ರೆ ನನ್ನ ಪ್ರಯತ್ನ ಆಗಿದೆ. ನಾನು ಆ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟಿರುವಂಥ ಆ ವಿಶ್ವಾಸ, ವರಿಷ್ಠರು ನನ್ನನ್ನು ನಂಬಿ ಏನು ವಿಶ್ವಾಸದಲ್ಲಿ ನನಗೆ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಅದನ್ನು ನಿರ್ವಹಿಸ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ಮುಂದಕ್ಕೂ ಕೂಡ ಸಾಗಿ ಹೋಗ್ತೇನೆ. ಸರ್, ಇವಾಗ ಸ್ಥಳೀಯವಾಗಿ ಚುನಾವಣೆಗಳು ಹತ್ರ ಬರ್ತಾ ಇದೆ, ಅದರಿಂದ ನಿಮ್ಗೆ ಇವಾಗ ಇದೊಂದು ಹೊಸ ಜವಾಬ್ದಾರಿ ಸಿಕ್ಕಿದೆ. ಇದರ ಖುಷಿ ಎಷ್ಟಿದೆ ನಿಮಗೆ, ಅದ್ರ ಜೊತೆಗೆ ಸವಾಲುಗಳು ಎಷ್ಟಿವೆ? ಖುಷಿ ಅನ್ನೋದಕ್ಕಿಂತ ಜಾಸ್ತಿ ಇದೊಂದು ಜವಾಬ್ದಾರಿ. ನನ್ನ ವರಿಷ್ಠರು, ನಾನು ನಂಬಿದಂಥ ನಮ್ಮ ನಾಯಕರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಪ್ರಚಾರ ಸಮಿತಿ ಅಧ್ಯಕ್ಷರು, ಹೆಚ್ಚಿನದಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಏನು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಅದನ್ನು ನಿರ್ವಹಿಸಲಿಕ್ಕೆ ನಾನು ಹಗಲು ರಾತ್ರಿ ಅನ್ನದೇ ದುಡಿಯುತ್ತೇನೆ. ಮತ್ತು ಅವರೇನೋ ವಿಶ್ವಾಸ ಇಕ್ಕಿದ್ದಾರೆ, ಆ ವಿಶ್ವಾಸವನ್ನು ನಾನು ಗೆದ್ದು ತೋರಿಸುತ್ತೇನೆ. ಇವಾಗ ಸ್ಥಳೀಯ ಚುನಾವಣೆ ಅಂತ ಬಂದರೆ ಫಸ್ಟ್ ಬರೋದು ಪಕ್ಷ ಸಂಘಟನೆ, ಅದಕ್ಕೆ ಮೊದಲನೇ ಆದ್ಯತೆ. ಈ ಸಂಘಟನೆ ಮಾಡೋ ವಿಚಾರದಲ್ಲಿ ನೀವು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಈಗ ಮುಂಬರುವ ಏನು ಚುನಾವಣೆ ಇದೆ, ಅದಕ್ಕೆ ಈ ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಗೆ ಮುಂಚೆ ಏನು ಪ್ರಣಾಳಿಕೆಯಲ್ಲಿ ನಾವು 5 ಭರವಸೆಗಳನ್ನು ಕೊಟ್ಟಿದ್ವಿ, ಪಂಚ ಭರವಸೆಗಳು. ಆ ಭರವಸೆಗಳು ಕೂಡ ಸರ್ಕಾರ ಬರೀ ಗೆದ್ದಂಥ 3 ತಿಂಗಳಿನಲ್ಲಿ ಈಡೇರಿಸಿದೆ. ಆ ಭರವಸೆಗಳನ್ನು ನಾವು ಜನಗಳಿಗೆ ತಲುಪಿಸುವಂತಾಗಿದ್ದೇವೆ. ಮತ್ತು ಏನು ಕಾಂಗ್ರೆಸ್ ಪಕ್ಷ ಇದೆ, ಅದು ಎಲ್ಲರ ಒಳಿತಿಗಾಗಿ ಕೆಲಸ ಮಾಡುವಂಥ ಪಕ್ಷ. ಎಲ್ಲ ಭಾರತ ದೇಶದ ಏಕತೆಗಾಗಲಿ, ಎಲ್ಲ ಜನಾಂಗಗಳಿಗೂ ಕೂಡ ಸಮಪಾಲು ಮತ್ತು ಸಮಬಳವನ್ನು ಕೊಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೆಲಸ ಮಾಡ್ತದೆ. ಆ ನಿಟ್ಟಿನಲ್ಲಿ ಜನರಿಗೆ ಪಕ್ಷದ ಕಾರ್ಯಕ್ರಮಗಳನ್ನು, ಪಕ್ಷದ ಏನು ಉದ್ದೇಶಗಳಿದ್ದಾವೆ, ಮುಂದೆ ಯಾವ ಅಭಿವೃದ್ಧಿಪರ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಹೇಳಿ ಅವರಿಗೂ ಕೂಡ ಪಕ್ಷದ ಕಡೆ ವಾಲುವಂತೆ ಮಾಡಲು ನಾನು ಪ್ರಯತ್ನ ಆಗ್ತೇನೆ. ಇದು ಒಂದು ಕಡೆ ಆದರೆ ಸರ್, ನಿಮಗೆ ಯಾರು ವಿರೋಧಗಳನ್ನು ವ್ಯಕ್ತಪಡಿಸಿ, ಇವನ್ ವಿಧಾನಸಭೆಯ ಆಕಾಂಕ್ಷಿಗಳಾದಂಥ ಸಂದರ್ಭದಲ್ಲಿ, ಅಭ್ಯರ್ಥಿ ಅಂತ ಅನೌನ್ಸ್ ಆದ ಅಂತ ಸಂದರ್ಭದಲ್ಲಿ ನೀವು ಎದುರಿಸಿದ್ರಲ್ಲ ಆ ಸವಾಲುಗಳನ್ನು, ಆ ಸಂದರ್ಭದಂತ ಇವತ್ತಿಗೂ ನಿಮ್ಗೆ ಆ ಸವಾಲುಗಳು ಎದುರಾಗಿ ನಿಂತೇ ಇವೆ. ಯಾಕೆಂದ್ರೆ ಇವತ್ತಿಗೂ ನಿಮ್ಮನ್ನ ಆ ಎದುರಾಳಿಗಳು ಆ ರೀತಿಯಲ್ಲಿ ಟಾಂಗ್ ಕೊಡ್ತಾನೆ ಇರ್ತಾರೆ. ಅದು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೆ ಇರ್ತೀವಿ. ಅಂಥವ್ರಿಗೆ ನೀವು ಈ ಒಂದು ಸ್ಥಾನಮಾನ ಸಿಕ್ಕಿರೋದಕ್ಕೆ ಖಡಕ್ ಆಗಿ ಯಾವ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ರೆಡಿಮೇಡ್ ನಾಯಕ ಅಲ್ಲ. ನಾನು ಪಕ್ಷ ಸಂಘಟಿಸುವಲ್ಲಿ ಪ್ರಯತ್ನ ಹಾಕ್ಕೊಂಡು, ಶ್ರಮ ಹಾಕ್ಕೊಂಡು, ವಿದ್ಯಾರ್ಥಿ ದಿಸೆಯಿಂದಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿರೋನು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಅವಮಾನಗಳು ನನಗೆ ಆಗಿದ್ದಾವೆ, ಅದು ನನಗೆ ಒಂಥರ ರೂಢಿ ಆಗ್ಬಿಟ್ಟಿದೆ. ಅವ್ರು ಏನಾದ್ರು ಹೇಳಿದ್ರೆ ನನಗೆ ನಗು ಬರ್ತದೆ. ಅನೇಕ ಬಾರಿ ತಾವೆಲ್ಲರೂ ನೋಡಿದ್ದೀರಾ, ನಾನು ಆಕಾಂಕ್ಷಿ ಇದ್ದಾಗ ನನ್ನ ಬಗ್ಗೆ ಯಾವ ರೀತಿ ಅವರು ಹೀಯಾಳಿಸ್ತಿದ್ರು. 6,000 ಓಟ್ ತಗೊಳ್ಳಲ್ಲ, ಇವ್ನು ಡಮ್ಮಿ ಕ್ಯಾಂಡಿಡೇಟು, ಇವನಿಗೆ ಸುಮ್ಮನೆ ಹಾಕಿದ್ದಾರೆ, ಇವನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೆಲ್ಲ ಹೇಳಿದ್ರು. ಮತ್ತೆ ಚುನಾವಣಾ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ಮಾರ್ಕೊಂಡೆ, ಅವನು JDS ಜೊತೆ ಒಳ ಒಪ್ಪಂದ ಮಾಡ್ಕೊಂಡದನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆಲ್ಲ ನನಗೆ ಒಂದೇ ಒಂದು ಉತ್ತರವನ್ನು ಹೇಳಕ್ಕೆ ಬಯಸ್ತೇನೆ ತಮ್ಮ ಮೂಲಕ. ನಾನು ಹೆಚ್ಚು ಕಡಿಮೆ 15 ಚುನಾವಣೆಗಳನ್ನು ಬೇರೆ ಬೇರೆ ಅಭ್ಯರ್ಥಿಗಳ ಜೊತೆ ಇದ್ದು ನಾನು ಕೆಲಸ ಮಾಡಿದ್ದೇನೆ. ಅದು ನಮ್ಮ ಶಫಿ ಅಹಮದ್ ಅವರು ಸ್ಪರ್ಧೆ ಮಾಡಿದಾಗಿಂದ ಕೂಡ, ನಮ್ಮ GS ಬಸವರಾಜ್ ಅವರು ಕಾಂಗ್ರೆಸ್ಸಲ್ಲಿದ್ದರು, ಅವರ ಚುನಾವಣೆ, ಕೋದಂಡರಾಮ ಅವರು ಒಂದು ಬಾರಿ ಇಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು, ಅವರ ಚುನಾವಣೆ, ಆರ್ ನಾರಾಯಣ ಅವರು ಒಂದ್ಸಾರಿ ನಿಂತಿದ್ರು, ಆರ್ ಮಂಜುನಾಥ್ ಅವರು ನಿಂತಿದ್ರು. ಮತ್ತೆ ಬೇರೆ ಬೇರೆ ಕ್ಷೇತ್ರಗಳು, ನಮ್ಮ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಕ್ಷೇತ್ರ, ಕೊಡಗಿರಿ ಕ್ಷೇತ್ರ ಆಗಿರ್ಬೋದು, ರಾಜಣ್ಣ ಅವ್ರಿಗೂ ಒಂದ್ಸಾರಿ ನಾವು ಕೂಡ ಕೆಲಸ ಮಾಡಿದ್ದೇನೆ. ಈ ರೀತಿ ರಫೀಕ್ ಅಹಮದ್ಗೂ ಕೆಲಸ ಮಾಡಿದ್ದೇನೆ 2008ರಲ್ಲಿ. ಇವ್ರಿಗೆಲ್ಲ ಇವ್ರ ಹತ್ರ ನಾನು ಯಾವತ್ತೂ ಕೂಡ ಒಂದು ನಯಾ ಪೈಸೆ ಕೂಡ ನಾನು ಕೇಳಿಲ್ಲ. ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಕೆಲಸ ಮಾಡಿದ್ದೆ, ಅವ್ರಿಗೆಲ್ಲ ಗೊತ್ತಿದೆ. ಮತ್ತೆ ನಾನು ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು, ನನ್ನದೇ ಆದ ದೇವೋದ್ದೇಶಗಳನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತಿರೋನು. ನಾನು ಯಾವತ್ತೂ ಕೂಡ ಬೇರೆ ಅಭ್ಯರ್ಥಿಗಳು ಬಂದಾಗ ತುಮಕೂರು ಸೀಟು ನಾನು ನಿಮಗೆ ಬಿಟ್ಕೊಡ್ತೀನಿ, ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅನ್ನೋ ರೀತಿ ನಾನು ಯಾವತ್ತೂ ಕೂಡ ವ್ಯವಹಾರಕ್ಕೆ ಇಳಿದಿಲ್ಲ. ನನಗೆ ನನ್ನದೇ ಆದಂಥ ಸಿದ್ಧಾಂತಗಳಿದ್ದಾವೆ. ಮತ್ತು ನನ್ನ ವರಿಷ್ಠರಿದ್ದಾರೆ, ಅವ್ರ ಜೊತೆನೂ ಇದ್ದೇನೆ. ಗೋವಿಂದರಾಜು ಅವರು ಸ್ಪರ್ಧೆ ಮಾಡಿದ್ರು ನನ್ನ ಈ ಹಿಂದೆ ನಗರ ವಿಧಾನಸಭಾ ಕ್ಷೇತ್ರದಿಂದ. ಆವಾಗ ನಾನು ಅಭ್ಯರ್ಥಿ ಆಗಿರಲಿಲ್ಲ, ರಫೀಕ್ ಅಹಮದ್ ಆಗಿದ್ರು. ಜ್ಯೋತಿ ಗಣೇಶ್ ಅವರು ಅವ್ರ ತಂದೆ ಕಾಲ ನಿಂತಾಗ ಅವರು ಕೂಡ ಅವ್ರ ತಂದೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು. ಇವ್ರಿಗೆಲ್ಲ ನಾನು ಸವಾಲು ಕೇಳ್ತೇನೆ. ತಮ್ಮ ಹತ್ರ ನಾನು ಯಾವತ್ತೂ ಕೂಡ ಯಾವುದೇ ಬೇಡಿಕೆಗಳನ್ನ ಇಟ್ಟಿಲ್ಲ. ಆದ್ರೆ ಜನಗಳು ಏನ್ ಮಾತಾಡ್ತಾರೆ, ನನ್ನ ತೇಜೋವಧೆ ಮಾಡಲು ಅಥವಾ ನನ್ನ ಯಶಸ್ಸನ್ನ ಸಹಿಸ್ಕೊಳ್ದೆ ನಾನು ಬಿಜೆಪಿಗೆ ಮಾರ್ಕೊಂಡೆ. ಬಿಜೆಪಿ ಅಭ್ಯರ್ಥಿಗಳು ಇಲ್ಲೇ ಇದ್ದಾರೆ, ಜೀವಂತವಾಗಿದ್ದಾರೆ. JDS ಅಭ್ಯರ್ಥಿಗಳು ಇಲ್ಲೇ ಜೀವಂತವಾಗಿದ್ದಾರೆ. ಯಾರಾದ್ರೂ ಒಬ್ರು ನಾನು ಅವ್ರ ಹತ್ರ ಏನಾದರೂ ಅಮಿಷಕ್ಕೆ ಒಳಗಾಗಿ ಅವ್ರ ಹತ್ರ ಏನಾದರೂ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಈ ದಿನ ರಾಜೀನಾಮೆ ಕೊಟ್ಟು ಸಮಾಜ ಸೇವೆಯನ್ನ ಬಿಡ್ತೇನೆ. ಅಥವಾ ಇನ್ನೂ ಹೆಚ್ಚಿನದಾಗಿ ಹೇಳ್ಬೇಕಾದ್ರೆ, ನಾನು ನಮ್ಮ ತಂದೆ ತಾಯಿ ಹುಟ್ಟಿರೋ ಮಗ. ನನ್ನಲ್ಲಿ ದೇವರು, ನ್ಯಾಯ, ನೀತಿ ಎಲ್ಲ ನನಗೆ ನಮ್ಮ ತಂದೆ ತಾಯಿಗಳು ಕಲಿಸ್ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ನಾನು ಯಾವತ್ತೂ ಕೂಡ ಅಡ್ಡದಾರಿ ಹಿಡ್ದಿಲ್ಲ.
ಎಲ್ಲರೂ ಜೀವಂತವಾಗಿದ್ದಾರೆ. ಒಬ್ಬನಾದ್ರೂ ಯಾರಾದ್ರೂ ನನ್ಗೆ ಹೇಳಿದ್ರೆ ಅವ್ರ ಕಡೆಯಿಂದ ನಾನು ಏನಾದ್ರು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೇನೆ. ಬೇಕಾದ್ರೆ ಇಂಥ ಊಹಾಪೋಹಗಳು ಅಪಪ್ರಚಾರ ಮಾಡಿ ನೀವು ಯಾಕೆ ನಿಮ್ಮನ್ನ ನೀವೇ ಒಂಥರ ಹಿಂಜರಿಕೆಯಿಂದ ಹೋಗ್ತಾ ಇದ್ದೀರಾ? ದೇವ್ರು ನಿಮಗೆ ಕಳಿಸ್ತಾ ಇದ್ದಾನೆ ಪಾಠ, ಆದ್ರೂ ನೀವು ಕಲಿತಾ ಇಲ್ಲ. ಆ ದೇವ್ರನ್ನಲ್ಲಿ ನಾನು ಬೇಡ್ಕೊಳ್ತೇನೆ, ನಿಮ್ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ನಾನು ಆ ರೀತಿ ಕೆಲಸ ಮಾಡಿಲ್ಲ. ಯಾರಾದ್ರೂ ಅದನ್ನ ಸಾಬೀತು ಮಾಡಿದ್ರೆ ಅವರು ಕೂಡ ಒಂದು ತಂದೆ ತಾಯಿ ಹುಡ್ದೋರು ಅಂತ ನಾನು ಒಪ್ಕೊಳ್ತೇನೆ. Yes. ತಪ್ಪಾಗಿ ಹೇಳಿದ್ರೆ ಅದು ಅವ್ರ ಮೇಲೆ ಅನ್ವಯ ಆಗ್ತದೆ ಅಷ್ಟೇ. ನೀವು ಇಷ್ಟೆಲ್ಲ ಹೇಳಿದ್ದಕ್ಕೆ ನಾನು ಇದಕ್ಕೆ ಇನ್ನೊಂದು ಜಾಯಿನ್ ಮಾಡ್ತೀನಿ ಸರ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಗೆ ಸೋಲಾಗಿತ್ತು, ಆದರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಬಹುಮತದಿಂದ ಇವತ್ತು ಅವರು ಆಡಳಿತ ನಡೆಸ್ತಾ ಇದ್ದಾರೆ. ನಿಮಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ನಲ್ಲಿ ಸೋಲ್ ಕಾಣಲಿಕ್ಕೆ ಈ ಜಿಲ್ಲೆಯ ನಗರದ ಮತದಾರರು ಕೈ ಹಿಡಿಲಿಲ್ವಾ, ಅಥವಾ ನೀವೀಗ ಹೇಳ್ತಿರೋ ಈ ಒಳಸಂಚುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ? ನಾನು ಎರಡು ಮಾತನ್ನ ಹೇಳಕ್ ಬಯಸ್ತೇನೆ. ಮೊದಲನೇದಾಗಿ, ನಾನು ಯಾರಿಗೂ ಹೆಂಡ ಹಂಚಲಿಲ್ಲ, ಯಾರಿಗೂ ದುಡ್ಡು ಹಂಚಲಿಲ್ಲ, ಸೀರೆ ಹಂಚಲಿಲ್ಲ, ಯಾರಿಗೂ ಹಣವನ್ನು ಕೊಟ್ಟು ದೇವಸ್ಥಾನಗಳಿಗೆ ನಾನು ಕಳಿಸಿಲ್ಲ. ನಾನು ಹಾಗಂತ ಹೇಳಿ ನಾನು ಬೇರೆಯವ್ರನ್ನ ತೇಜೋವಧೆ ಮಾಡುವಂಥದ್ದಲ್ಲ. ಯಾವುದೇ ಒಂದು ರೂಪಾಯಿಯ ಅಪೇಕ್ಷೆ ಇಲ್ಲದೆ ಇದು ಜನರಿಗೆ ಕೊಡದೆ ನಾನು 47,000 ಮತಗಳನ್ನು ಈ ವಿಧಾನಸಭಾ ಕ್ಷೇತ್ರದ ಮತದಾರರು ನನಗೆ ಹಾಕಿದ್ದಾರೆ. ನಾನು ಅವ್ರಿಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ. ಹೇಗೆ ಹಾಕ್ತಾರೆ ಅಷ್ಟು ಮತಗಳನ್ನು? ಒಬ್ಬ ಹೊಸ ಅಭ್ಯರ್ಥಿ ನಾನು ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹರಡಿಸಿ ನನ್ನ ಬಗ್ಗೆ ನನ್ನ ತೇಜೋವಧೆ ಮಾಡಿದಾಗಲೂ ಕೂಡ ಆ ಜನತೆ ನನ್ನ ಹಿಂದೆ ನಿಂತಿದೆ ಅಂದರೆ ನಾನೆಲ್ಲೋ ನಾನು ಮಾಡಿರೋ ನನ್ನ ಸಮಾಜ ಸೇವೆ, ಆ ಕರೋನಾ ಕಾಲದಾಗಿರ್ಬೋದು, ಅದಕ್ಕೆ ಮುಂಚೆ ಆಗಿರ್ಬೋದು, ಅಥವಾ ಈಗ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು, ನಾನು ಯಾವತ್ತೂ ಕೂಡ ಹಿಂಜರಿದಿಲ್ಲ. ಮತ್ತೆ ನಾನು ಚುನಾವಣೆಗಾಗಿ ಸಮಾಜ ಸೇವೆ ಮಾಡಲ್ಲ ಮೇಡಮ್. ಚುನಾವಣೆಗಾಗಿ ನಾನು ಸಮಾಜ ಸೇವೆ ಮಾಡಲ್ಲ, ಸಮಾಜ ಸೇವೆಗಾಗಿ ನಾನು ಚುನಾವಣೆ ಎದುರಿಸ್ತಾ ಇದ್ದೇನೆ. ಅದನ್ನ ಜನ ಅರ್ಥ ಮಾಡ್ಕೋಬೇಕಷ್ಟೇ. ಸುಳ್ಳು ಹೇಳೋರಿಗೆ ನಾನು ಈ ಮೂಲಕ ಸವಾಲಾಗ್ತೇನೆ, ನೀವು ಬೇರೆಯವರ ಮಾತಿಗೆ ಬಲಿಯಾಗಬೇಡಿ. ನಿಮ್ಮ ಜೊತೆ ನಾನು ಇರ್ತೇನೆ, ಒಬ್ಬ ಹುಡುಗನಾಗಿ ಒಬ್ಬ ಯುವಕನಾಗಿ ನಿಮ್ಮ ಜೊತೆ ನಾನು ಕೆಲಸ ಮಾಡ್ತೇನೆ. ನೀವು ಗುಲಾಮ್ಗಿರಿ ಯಾಕೆ ಮಾಡ್ತೀರಾ? ಯಾರೋ ಒಬ್ಬ ದೊಡ್ಡವನ್ ಬಂದ್ರೆ ಅವ್ರು ಹೋಗ್ಬಿಟ್ಟು ಕೈ ಮುಗಿಯೋದು, ನಿಂತ್ಕೊಳ್ಳೋದು, ಅವ್ರು ಮಾತಾಡ್ತಿದ್ರು ಅವ್ರು ಹಿಂದೆ ಹೋಗೋದು ಅಂತ ಮಾಡಿ, ನಾನು ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮ ಹತ್ರ ಬರ್ತೇನೆ, ನಮ್ಮ ಸೇವೆ ಮಾಡಕ್ಕೆ ಬರ್ತೇನೆ ಅಂದಾಗ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನೀವು ಯಾಕೆ ನನಗೆ ಕೈ ಹಿಡಿದಿರಾ, ಮುಂದಕ್ಕೂ ನೀವು ಕೈ ಹಿಡಿತೀರಾ, ಮತ್ತೆ ನಾನು ನಿಮ್ಮ ಸೇವೆ ಮಾಡಕ್ಕೆ ತಯಾರಿಯಾಗಿದ್ದೇನೆ ಅಂತ ಹೇಳಕ್ ಬಯಸ್ತೇನೆ. ಎಸ್ ಸರ್. ಇವಾಗ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಾದ್ರೆ, ಕಾಂಗ್ರೆಸ್ ಪಕ್ಷ ಮನೆಯಲ್ಲಿ 3 ಬಾಗ್ಲು ಅನ್ನೋ ರೀತಿಲಿ ಆಗಿದೆ, ಮನೆಯೊಂದು 3 ಬಾಗ್ಲು ಅನ್ನೋ ರೀತಿಲಿ ಎಲ್ಲರೂ ಬಿಂಬಿಸ್ತಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ? ಕಾಂಗ್ರೆಸ್ ಪಕ್ಷ ತುಂಬಾ ಸದೃಢವಾಗಿದೆ ಮೇಡಮ್. ಮನೆ ಒಂದು 3 ಬಾಗ್ಲು ಆ ರೀತಿ ಏನಿಲ್ಲ. ಹಾಗೆ ನೋಡಿದ್ರೆ ಎಲ್ಲ ಪಕ್ಷಗಳಲ್ಲೂ ಭಿನ್ನಾಭಿಪ್ರಾಯಗಳಿರ್ತವೆ, ಭಿನ್ನ ಮತ ಇರ್ತದೆ. ಅದನ್ನು ಸರಿ ಮಾಡ್ಕೊಂಡು ಹೋಗಲು ನಮ್ಮಲ್ಲಿರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಮರ್ಥರಾಗಿದ್ದಾರೆ. ನಾವೆಲ್ಲರೂ ಒಂದಾಗಿದ್ದೇವೆ. ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲಿದ್ದಂಗೆ ನಮ್ಮಲ್ಲೂ ಇರ್ಬೋದು, ಅದನ್ನು ನಿರಾಕರಿಸೋದಿಲ್ಲ. ಆದರೆ ನಾವು ಸದೃಢವಾಗಿದ್ದೇವೆ, ಎಲ್ಲರೂ ಸೇರಿಕೊಂಡು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತೇವೆ. ಮುಂದೆ ಯಾವುದೇ ಸವಾಲುಗಳನ್ನು ಬಂದರೂ ಕೂಡ ನಾವು ಪಕ್ಷದ ವತಿಯಿಂದ ನಾವು ಫೇಸ್ ಮಾಡೋಕ್ಕೆ ತಯಾರಿದ್ದೇವೆ. ಹಾಗಾದ್ರೆ ಸರ್, ತುಮೂಲ್ ಎಲೆಕ್ಷನ್ ಅಂದ್ರೆ ನೀವು ಹೇಳೋ ಪ್ರಕಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅಷ್ಟು ಶಾಸಕರು ಇವತ್ತು ಯಾರೆಲ್ಲ ಆಗಿದ್ದಾರೆ, ಬಹುಶಃ ತುಮೂಲ್ ಚುನಾವಣೆ ಬರೋ ಮುನ್ನ ಎಲ್ಲೋ ಒಂದು ಕಡೆ ಅದಿತ್ತು. ಇವತ್ತಿಗೆ ತುಮೂಲ್ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಅನ್ನೋದು ಜಾಸ್ತಿ ಆಗಿದೆಯಾ? ಇಲ್ಲ ಮೇಡಮ್, ಹಾಗೇನಿಲ್ಲ. ಎಲ್ಲ ಒಂದಾಗಿದ್ದೇವೆ, ಎಲ್ಲ ಶಾಸಕರು ಜೊತೆಲಿದ್ದಾರೆ, ಎಲ್ಲ ಒಂದಾಗಿದ್ದೇವೆ. ಎಲ್ಲರೂ ಒಬ್ಬರಿಗೂ ಸಿಗ್ತಾರೆ, ಪಕ್ಷದ ಕೆಲಸದಲ್ಲಿ ಎಲ್ಲರೂ ತೊಡಗಿಸ್ಕೊಂತಾರೆ, ಜನಸೇವೆಯಲ್ಲೂ ಎಲ್ಲ ಕೂಡ ತೊಡಗಿಸ್ಕೊಂತಾರೆ. ಆ ರೀತಿ ಯಾವುದೋ ಭಿನ್ನಾಭಿಪ್ರಾಯ ನಾನಂತೂ ನೋಡಿಲ್ಲ. ಬಟ್ ನಾನು ತುಮಕೂರು ಲೋಕಲ್ ಯುವ ನಾಯಕರಿರ್ಬೋದು, ಯಾರೇ ಆಗಲಿ, ಕಾರ್ಯಕರ್ತರಲ್ಲಿ ಕೆಲವರ ಒಂದು ಅಭಿಪ್ರಾಯಗಳನ್ನು ತಗೊಂಡಾಗ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಹೋದ ಬಳಿಕ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಅನ್ನೋ ಮಾತಿದೆ. ಜೊತೆಗೆ ಭಿನ್ನಾಭಿಪ್ರಾಯ ಕೂಡ ಹೆಚ್ಚಾಗಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ ಮೇಡಮ್, ಆ ರೀತಿ ಏನಿಲ್ಲ. ಅದಕ್ಕೆಲ್ಲ ನಮ್ಮ ವರಿಷ್ಠರಿದ್ದಾರೆ, ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷವನ್ನು ಸಂಘಟಿಸಲು, ಸದೃಢ ಮಾಡಲು ಅವರೆಲ್ಲ ಒಳ್ಳೆ ಕ್ರಮಗಳನ್ನು ಕೈಗೊಳ್ತಾರೆ. ಆಮೇಲೆ ಎಲ್ಲರೂ ಕೂಡ ಸ್ನೇಹದಿಂದ, ಸಂಯಮದಿಂದ, ಒಂದು ಭಾತೃತ್ವದಿಂದ ನಡ್ಕೊಂಡು ಹೋಗ್ತಾರೆ. ಆ ರೀತಿಯಾದ ಭಿನ್ನಾಭಿಪ್ರಾಯಗಳಿಲ್ಲ. ಹಾಗಾದ್ರೆ ನೀವು ಯುವ ನಾಯಕನಾಗಿ, ಅಂದ್ರೆ ಯುವ ಜಿಲ್ಲೆಗೆ ಸಂಬಂಧಪಟ್ಟ ಕೇಳ್ತಿದ್ರೆ, ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಮತ್ತೆ ನಿಮ್ಮ ಹೈಕಮಾಂಡ್ ಕೊಡುತ್ತಾ ಇಲ್ವಾ? ಅದು ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ ಮೇಡಮ್. ಹೈಕಮಾಂಡ್ಗೆ ವರಿಷ್ಠಿಗೆ ಬಿಟ್ಟಿರೋಂಥ ವಿಚಾರ. ಅದು ನನ್ನ ಇತಿಮಿತಿಯಲ್ಲಿಲ್ಲ, ನನ್ನ ಅಭಿಪ್ರಾಯ ಹೇಳೋದು. ಅಭಿಪ್ರಾಯಗಳಿರುತ್ತಲ್ಲ ಸರ್, ನಿಮ್ಮ ಇತಿಮಿತಿಯಲ್ಲಿ ಇರೋದಿಲ್ಲ. ಬಟ್ ನಿಮ್ಮ ಸುತ್ತಮುತ್ತ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಅನ್ನೋದಂತೂ ಹಾಗೆ ಆಗಿದೆ. ಅದೇ ಚರ್ಚೆ ಏನಿದ್ರು ಕೂಡ ಅದಕ್ಕೆ ಅಂತಿಮ ನಿರ್ಧಾರದ ಕೈಗೊಳ್ಳುವಂಥದ್ದು ಹೈಕಮಾಂಡ್. ಅದಕ್ಕೆ ನಾವೆಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಅವಲಂಬಿತರಾಗಿದ್ದೇವೆ. ನಿಮ್ಮೆಲ್ಲರಿಗೂ ರಾಜಣ್ಣ ಅವ್ರ ಸಚಿವ ಸ್ಥಾನ ಸಿಕ್ಕಿದ್ರೆ ನಮ್ಮ ಜಿಲ್ಲೆ ಹೆಮ್ಮೆ ಅಂತ ಖುಷಿ ಪಡೋದ್ರಲ್ಲಿ ಎರಡು ಮಾತಿಲ್ಲ. ಎಸ್ ಸರ್, ನಾನು ಇವಾಗ ದಾವಣಗೆರೆ ಬೈ ಎಲೆಕ್ಷನ್ ಬಗ್ಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವು ಕೂಡ ಆ ಒಂದು ಚುನಾವಣೆಯಲ್ಲಿ ಭಾಗಿಯಾಗಿದ್ರಿ.
ಅಲ್ಲಿ ನೋಡೋ ಪ್ರಕಾರ ನೀವು ಅಲ್ಲಿ ಏನು ವಾಸ್ತವಿಕವಾಗಿ ಕ್ಯಾನ್ವಾಸ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಅಭಿಪ್ರಾಯಗಳು ನೋಡಿದಾಗ ದಾವಣಗೆರೆ ನಾರ್ತೆ ಬೇರೆ ರೀತಿಲಿದೆ, ದಾವಣಗೆರೆ ಸೌತೆ ಬೇರೆ ರೀತಿಲಿದೆ. ಈಗ ನಡೆದಂಥ ಚುನಾವಣೆಯಲ್ಲಿ ಯಾವುದೇ ರೀತಿ ಇದ್ರ ಮುಂಚೆ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ ಅಂತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಲ್ಲಿ ಸ್ಥಳೀಯವಾಗಿ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಇಲ್ಲ, ಆ ರೀತಿ ಅಂತಹ ವ್ಯತ್ಯಾಸ ಏನಿಲ್ಲ. ಅದ್ರ ನಾಲ್ಕಲ್ಲಿ ಕೆಲವೊಂದು ವಿದ್ಯಾಸಂಸ್ಥೆಗಳಿದ್ದಾವೆ, ಅದಕ್ಕೆ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಡೆವಲಪ್ಮೆಂಟ್ ಈ ಕಡೆನೂ ಆಗಿದೆ, ಆ ಕಡೆನೂ ಅಭಿವೃದ್ಧಿ ಪರ ಕೆಲಸಗಳಾಗಿದ್ದಾವೆ. ಮತ್ತು ದಾವಣಗೆರೆಯಲ್ಲಿ ಒಳ್ಳೆ ಅಭಿವೃದ್ಧಿ ಆಗಿದೆ. ಎಸ್ ಸರ್. ಮತ್ತು ಇನ್ನೊಂದು ವಿಚಾರ, ಈ ದಾವಣಗೆರೆ ಎಲೆಕ್ಷನ್ ಬಂದಾಗ್ಲಿಂದ ಮುಸ್ಲಿಂ, ಎಸ್ಪೆಷಲಿ ನಾಟ್ ದ ಪಾರ್ಟಿ, ಮುಸ್ಲಿಂ ಜನಾಂಗದಲ್ಲಿ ಈ ಒಂದು ಭಿನ್ನಾಭಿಪ್ರಾಯ, ವಾದ ವಿವಾದ, ಅವ್ರ ಪರ ಇವ್ರ ಪರ ಬ್ಯಾಟಿಂಗ್ ನಡೀತಾನೆ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಓಟಿಗೆ ಮಾತ್ರ ಮುಸ್ಲಿಂ ಜನಾಂಗವನ್ನ ಸೀಮಿತಗೊಳಿಸಿದ್ಯಾ, ಅಥವಾ ಅವ್ರಿಗೆ ಎಲ್ಲಾ ಸ್ಥಾನಮಾನವನ್ನ ಪಕ್ಷದಲ್ಲಿ ಕೊಡ್ತಾ ಇದೆಯಾ? ದಾವಣಗೆರೆ ಕ್ಷೇತ್ರದಲ್ಲಿ ಮುಸಲ್ಮಾನರನ್ನು ಅಭ್ಯರ್ಥಿಯನ್ನಾಗಿಸಲು ಅವಕಾಶ ಕೊಡದೇ ಇರೋ ಮಾತ್ರಕ್ಕೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಮೇಡಮ್. ಯಾಕಂದರೆ ನಮ್ಮಲ್ಲಿ 11 ಜನ ಶಾಸಕರಿದ್ದಾರೆ, ರಾಜ್ಯಸಭಾ ಸದಸ್ಯರುಗಳಿದ್ದಾರೆ, MNCಗಳಿದ್ದಾರೆ, ಅನೇಕ ಬೋರ್ಡ್ಗಳಿಗೆ ಮುಸಲ್ಮಾನರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ದಾವಣಗೆರೆ ಒಂದೇ ಚುನಾವಣೆಯಿಂದ ನಾವು ಮುಸಲ್ಮಾನರು ಕಾಂಗ್ರೆಸ್ ವಿರೋಧ ಅಥವಾ ಕಾಂಗ್ರೆಸ್ ಮುಸಲ್ಮಾನ ವಿರೋಧ ಅನ್ನೋದಂಥದ್ದು ಅದು ತಪ್ಪು ಮೇಡಮ್. ಅದು ಸಮುದಾಯದ ಪರವಾಗಿ ಹೇಳಬೇಕಾದ್ರೆ, ಸಮುದಾಯದ ಪರವಾಗಿ ನಾವೇನೇ ನಿರ್ಣಯಗಳನ್ನು ಕೈಗೊಳ್ಳಬೇಕಾದ್ರೆ ಸಮುದಾಯ ಒಂದಾಗಬೇಕಾಗಿದೆ. ನಾಯಕರುಗಳು, ನಮ್ಮ ಉಲೇಮಾಗಳು, ಬೇರೆ ಯಾರು ಮುಂಚೆಗಳಿರುವಂಥ ನಾಯಕರು ಏನಿರ್ತಾರೆ ಅವರೆಲ್ಲ ಒಂದಾಗ್ಬಿಟ್ಟು ಸಮುದಾಯದ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸಮುದಾಯದ ಅಭಿವೃದ್ಧಿ ಬಗ್ಗೆ, ಸಮುದಾಯಕ್ಕೆ ದೊರಕುವಂಥ ಯೋಜನೆಗಳು ಏನಿರ್ತವೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, KPC ಅಧ್ಯಕ್ಷರಿದ್ದಾರೆ, ನಮ್ಮ ಹಿರಿಯ ನಾಯಕರುಗಳಿದ್ದಾರೆ, ಅವ್ರ ಹತ್ರ ಸಮಾಲೋಚನೆ ಮಾಡಿ ಮುಂದಕ್ಕೆ ಸರಿ ಮಾಡ್ಕೊಂತ ಹೋಗುವಂಥದ್ದು ಒಂದು ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಮುಸ್ಲಿಂ ಜನಾಂಗದಲ್ಲಿ ಒಂದು ಒಳ್ಳೆ ಅನ್ಯೂನ್ಯತೆ ಇಲ್ಲ ಅನ್ನೋದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಇಲ್ಲ, ಅನೋನ್ಯತೆ ಇದೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಅಭಿಪ್ರಾಯಗಳು ಭಿನ್ನವಾಗಿರೋದ್ರಿಂದ ಅನೋನ್ಯತೆ ಅಂತ ಹೇಳೋದು ಅದು ಸರಿ ಹೋಗಲ್ಲ ಅಂತ ನಾನು ಅದು ಭಾವಿಸ್ತೇನೆ. ಕಾರಣ ಏನಂದರೆ, ಈಗ ನಂದೊಂದು ಅಭಿಪ್ರಾಯ, ನನ್ನ ಯೋಚನೆ ಮಾಡುವಂಥ ಒಂದು ಆ್ಯಂಗಲ್ ಇದೆ, ಅದು ಬೇರೆ ರೀತಿಯಲ್ಲಿರ್ತದೆ, ಮತ್ತೊಬ್ಬರು ಆ್ಯಂಗಲ್ ಒಂದು ಬೇರೆ ರೀತಿ ಇರ್ತದೆ. ಅದನ್ನು ಅವರು ವ್ಯಕ್ತಪಡಿಸಿದಾಗ ನಾವು ಅನೋನ್ಯತೆ ಇಲ್ಲ ಅಂತ ಅನ್ಕೋಬಾರ್ದು. ಇಬ್ಬರು ಕೂಡ ಸೇರಿ ಚರ್ಚೆ ಮಾಡಿ ಅದನ್ನು ಸರಿದಾರಿಗೆ ತಗೊಂಡು ಹೋಗುವಂಥದ್ದೇ ಒಂದು ಸಮುದಾಯದ ಒಂದು ಕೆಲಸ ಮಾಡಬೇಕು ಹಿರಿಯರು. ಹಾಗಾದ್ರೆ ಇಲ್ಲಿ ಯೂಶಲಿ ಸರ್, ಆಲ್ ಓವರ್ ನಾನು ಇದು ಸ್ಟೇಟ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಈ ಪ್ರಶ್ನೆ ಯಾಕೆ ದಾವಣಗೆರೆ ವಿಚಾರ ಬಂದಿದ್ದಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಈ ದಾವಣಗೆರೆ ಎಲೆಕ್ಷನ್ ಆದ ನಂತರ ಎಲ್ಲರೂ ಜಮೀರ್ ಅಹಮದ್ ಅವ್ರನ್ನ ಇಲ್ಲ ನಮ್ಮ ಮುಸ್ಲಿಂ ಸಮಾಜದ ನಾಯಕ ಅನ್ನೋ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಕೊಟ್ರು. ಆದ್ರೆ ಅದನ್ನ ಜಮೀರ್ ಅಹಮದ್ ಅವ್ರು ಕೂಡ ಒಪ್ಕೊಂಡಿಲ್ಲ, ಅದು ಒಂದ್ ಕಡೆ. ಬಟ್ ಅಲ್ಲಿ ಆನ್ ಸ್ಪಾಟ್ ರಿಜ್ವಾನ್ ಅರ್ಷದ್ ಅವ್ರಿರ್ಲಿ, ಸಲೀಂ ಅಹಮದ್ ಅವ್ರಿರ್ಲಿ, ಅವರ ಎಫರ್ಟ್ ಜಾಸ್ತಿ ಇತ್ತು ದಾವಣಗೆರೆ ಎಲೆಕ್ಷನ್ ಟೈಮಲ್ಲಿ. ಹಾಗಾದ್ರೆ ಪ್ರತಿಯೊಂದು ಸಮುದಾಯದಲ್ಲೂ ಲೀಡರ್ಸ್ ಅಂತ ಇದ್ದಾರೆ. ಈ ಸಮುದಾಯದಲ್ಲಿ ಒಬ್ಬ ಸಮುದಾಯದ ನಾಯಕನನ್ನಾಗಿ ಯಾರನ್ನ ಬಿಂಬಿಸಕೊಟ್ಟಿದೆ ಜನಾಂಗ? ಜನ ಯಾರನ್ನ ಬಿಂಬಿಸ್ತಾ ಇಲ್ಲ, ನಮ್ಗೆಲ್ಲರೂ ಕೂಡ ನಾಯಕರೇನೆ. ಏನು 11 ಜನ ಅಥವಾ 15 ಜನ ಇದ್ದಾರೆ, ಶಾಸಕರು, MNCಗಳು ಮತ್ತು ರಾಜ್ಯಸಭಾ ಸದಸ್ಯರು, ಎಲ್ಲರೂ ಅವ್ರವ್ರದೇ ಆದಂಥ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಜಮೀರ್ ಸಾಹೇಬರಿಗೆ ಕೇರಳಕ್ಕೆ ಕಳಿಸಿದ್ರು, ರಿಜ್ವಾನ್ ಅರ್ಷದ್ ಅವರಿಗೆ, ಸಲೀಂ ಸಾಹೇಬರಿಗೆ ದಾವಣಗೆರೆಗೆ ಕಳಿಸಿದ್ರು. ಅವರು ಪಕ್ಷದ ಕೆಲಸ ಮಾಡಿದ್ದಾರೆ, ಜಮೀರ್ ಸಾಹೇಬರು ಕೂಡ ಪಕ್ಷದ ಕೆಲಸ ಮಾಡಿದ್ದಾರೆ. ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದಿದ್ದಾವೆ, ಅದನ್ನು ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಹಾಗಾದ್ರೆ ದಾವಣಗೆರೆ ಎಲೆಕ್ಷನ್ ರಿಸಲ್ಟ್ ಏನು ಹೇಳ್ತೀರಾ? ನಾವು 100% ಗೆಲ್ತೇವೆ, ಪಕ್ಕ ಗೆಲ್ತೇವೆ, ನೋ ಡೌಟ್. ಎಸ್ ಸರ್. ನಾನು ಮತ್ತೆ ತುಮಕೂರು ವಿಚಾರಕ್ಕೆ ಬರ್ತೇನೆ. ಎಲೆಕ್ಷನ್ ಸಮೀಪಿಸಿದಂಥ ಸಂದರ್ಭದಲ್ಲಿ ಎಲ್ಲೂ ತುಮಕೂರಿನಲ್ಲಿ ಒಂದು ಯೋಚನೆ ಕೂಡ ಇರಲಿಲ್ಲ ಇಕ್ಬಾಲ್ ಅಹಮದ್ ಅವ್ರಿಗೆ ಟಿಕೆಟ್ ಸಿಗತ್ತೆ ಅಥವಾ ಇಕ್ಬಾಲ್ ಅಹಮದ್ ಅವ್ರಿಗೆ ಕನ್ಫರ್ಮ್ ಆಗಿದೆ ಅನ್ನೋ ಮನಸ್ಥಿತಿ ಇರಲಿಲ್ಲ. ಮತ್ತೆ ಅದು ಯಾರಿಗೆ ಕೆಲವೊಬ್ರಿಗೆ ಗೊತ್ತಾಯ್ತೋ ಅಂತ ಸಂದರ್ಭದಲ್ಲಿ ಅವರು ಡೆಲ್ಲಿಗೆ ಹೋಗಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಅಲ್ಲಿ ನಿಮಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿಸೋ ಷಡ್ಯಂತ್ರ ನಡೆದಿದ್ದು ಉಂಟು. ಅಂಥವ್ರಿಗೆಲ್ಲ ನೀವು ಮುಂದಿನ ಚುನಾವಣೆಯ ಸಂದರ್ಭಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಪಕ್ಷ ನಿಷ್ಠೆ ಇರಬೇಕು, ಪಕ್ಷದ ಪರ ನಾವು ಕೆಲಸ ಮಾಡಬೇಕು, ಪಕ್ಷ ವಹಿಸುವಂಥ ಜವಾಬ್ದಾರಿಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ವರಿಷ್ಠರೆಲ್ಲ ಏನು ಮಾರ್ಗದರ್ಶನ ಕೊಡ್ತಾರೆ ಅದರಂತೆ ನಾವು ನಡ್ಕೊಂಡು ಹೋಗಬೇಕು. ಈಗ ರಾಜಕಾರಣ ಕಾಂಗ್ರೆಸ್ ಪಕ್ಷದಲ್ಲಿ ಈ ಮಧ್ಯ ಸ್ವಲ್ಪ ಹದಗೆಟ್ಟಿತ್ತು. ರಾಜಕಾರಣ ಅವರು ಇನ್ಫ್ಲೂಯೆನ್ಸ್ ಮಾಡಿಸೋರು, ಒಬ್ರಿಗೆ ಹೇಳೋರು, ಏನೋ ಮಾಡೋರು. ಈಗ ಆ ರೀತಿ ಇಲ್ಲ ಮೇಡಮ್. ಈಗೇನಿದೆ, ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಎಲ್ಲವನ್ನೂ ಸರ್ವೆ ಮಾಡಿಸಿ, ಯಾವ ಕ್ಷೇತ್ರವಾದರೂ ಆಗಲಿ, ಯಾವ ಚುನಾವಣೆ ಆದರೂ ಆಗಲಿ, ಅಭ್ಯರ್ಥಿಯ ಆಕಾಂಕ್ಷೆಯ ಇದೇನಿದೆ, ಎಬಿಲಿಟಿ ಏನಿದೆ ಅದನ್ನೆಲ್ಲ ನೋಡಿಸಿ, 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, ಸುಮಾರು ಸಾರಿ ನೋಡಿಸಿ
ಅವರು ಯಾರಿಗೆ ಕೊಟ್ಟರೆ ಪಕ್ಷ ಗೆಲ್ತದೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಅನೇಕ ಸರ್ವೆಗಳನ್ನು ಮಾಡಿಸಿ ಕೊಡ್ತಾರೆ. ಈ ಹಿಂದೆ ಪ್ರಭಾವಿ ವ್ಯಕ್ತಿಗಳು ಯಾರಿಗೋ ಹಿಡ್ಬಿಟ್ಟು ಹೆಂಗೋ ಸೀಟ್ ತರೋರು ಅವೆಲ್ಲ ಆ ಕತೆ ಮುಕ್ತಾಯವಾಗಿದೆ ಮೇಡಮ್. ಈಗ ಆ ಕತೆ ಈಗಿಲ್ಲ. ಈಗ ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿ ದುಡಿತಾರೆ, ಲಾಯಲ್ ಆಗಿ ಯಾರಿರ್ತಾರೆ, ಮುಂದಕ್ಕೆ ಪಕ್ಷ ಬಿಟ್ಟು ಕೂಡ ಹೋಗಬಾರ್ದು, ಅದೆಲ್ಲ ಹಿಸ್ಟ್ರಿ ನೋಡ್ತಾರೆ ಮೇಡಮ್. ಅದೆಲ್ಲ ಹಿಸ್ಟ್ರಿ ನೋಡಿ ಪಕ್ಷದ ಆಕಾಂಕ್ಷೆಯನ್ನು ಅವರು ಆಯ್ಕೆ ಮಾಡ್ತಾರೆ, ಅಂಥವ್ರನ್ನ ಸ್ಪರ್ಧೆಗಿಳಿಸ್ತಾರೆ, ಮತ್ತು ಅವರು ಕೂಡ ಸಾಥ್ ಕೊಟ್ಟು ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾದ್ರೆ ನೀವು ಮುಂದಿನ ಆಕಾಂಕ್ಷಿನ ಸರ್? 100% ಆಕಾಂಕ್ಷೆ. ನೋಡು ನೋ ಡೌಟ್. ನೋಡು ಇವಾಗ ನೀವು ಆಕಾಂಕ್ಷಿ ಅಂದಿದ್ದಕ್ಕೆ ಹೇಳ್ತೀನಿ, ಮುಂದಿನ ಸಾರಿ ಮತ್ತೆ ಯಾರೋ ಒಬ್ರು, ಯಾರಾದರೂ ಆಗಿರ್ಬೋದು, ಅದು XYZ ಬೇರೆ ಊರಿಂದನೇ ಬರ್ತಾರೋ ಅಥವಾ ಬೇರೆಯವರೇ ಬಂದು ಇಳಿತಾರೋ, ಮತ್ತೆ ಅದೇ ಒಂದು ವಾತಾವರಣ ತುಮಕೂರಲ್ಲಿ ಕ್ರಿಯೇಟ್ ಆದರೆ ನಿಮ್ಮ ಅಜೆಂಡಾ ಯಾವ ರೀತಿ ಇದೆ ಮೇಡಮ್? ಅಜೆಂಡಾ ಅನ್ನೋದಕ್ಕಿಂತ ಪಕ್ಷದ ಹಿರಿಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾರೆ. ಕಾಂಗ್ರೆಸ್ಸಿಗ ಯಾರು, ಆಪರ್ಚುನಿಟಿಗಾಗಿ ಯಾರು ಬರ್ತಾ ಇದ್ದಾರೆ, ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿ ಏನವರ ಪಕ್ಷ ಕೊಡುವಂಥ ಜವಾಬ್ದಾರಿಗಳನ್ನ ನಿರ್ವಹಿಸ್ಬಿಟ್ಟು ಕೆಲಸ ಮಾಡುವಂಥವ್ರು ಯಾರಿದ್ದಾರೆ, ಮುಂದಕ್ಕೆ ಯಾರು ಜೊತೆಯಲ್ಲಿ ಇರ್ತಾರೆ, ಯಾರು ಬಿಟ್ಟು ಹೋಗ್ತಾರೆ, ಸ್ವಾರ್ಥಕ್ಕೆ ಯಾರು ಬರ್ತಾ ಇದ್ದಾರೆ, ಅದನ್ನೆಲ್ಲ ಗಮನಿಸ್ತಾರೆ. ಗಮನಿಸ್ಬಿಟ್ಟು ನಿಷ್ಠಾವಂತ ಕಾರ್ಯಕರ್ತರಿಗೆ ಅಭ್ಯರ್ಥಿಯನ್ನ ಮಾಡ್ತಾರೆ. ಎಸ್ ಸರ್, ನೀವೀಗ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಇದು ನಿಮಗೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಂದರೆ ನೀವು ಎಷ್ಟು, ನಿಮ್ಮ ಕಾಂಗ್ರೆಸ್ ಇದರಲ್ಲಿ ಇಷ್ಟು ಸೀಟು ನಾವು ತಗೊಳ್ತೀವಿ ಅನ್ನೋದು ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ? ನಾವು ಏನು ಮಹಾನಗರ ಪಾಲಿಕೆ ಚುನಾವಣೆ ಮುಂದೆ ಬರುವಂಥ ಮಹಾನಗರ ಪಾಲಿಕೆ ಚುನಾವಣೆ ಇದೆ, ಅದನ್ನು ಕಾಂಗ್ರೆಸ್ ತೆಕ್ಕೆಗೆ ತಗೊಳ್ಳುವಂಥ ಎಲ್ಲ ಸಾಧ್ಯವಾಗಿರುವ ಪ್ರಯತ್ನಗಳನ್ನು ನಾವು ಮಾಡೋದಲ್ಲಿ ಹಿಂಜರಿಯೋದಿಲ್ಲ. ನಮ್ಮ ಹಿರಿಯ ನಾಯಕರಿದ್ದಾರೆ, ಉಸ್ತುವಾರಿ ಸಚಿವರುಗಳಿದ್ದಾರೆ, ಬೇರೆ ಶಾಸಕರಿದ್ದಾರೆ, ಎಲ್ಲರ ಒಮ್ಮತದಿಂದ ಅವ್ರು ಮಾರ್ಗದರ್ಶನ ಕೊಡ್ತಾರೆ ಅದರಂತೆ ಹೋಗಿ ನಾವು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅವರ ಗೆಲುವಿಗಾಗಿ ಶ್ರಮ ಹಾಕಿ ಮುಂಬರುವ ಚುನಾವಣೆಯಲ್ಲಿ ನಾವು ಮಹಾನಗರ ಪಾಲಿಕೆಯ ಚುಕ್ಕಾಣಿಯನ್ನು ಹಿಡಿಯುವಂಥ ಪ್ರಯತ್ನ ಮಾಡ್ತೇವೆ. ಹಾಗಾದರೆ ಇದು ಒಂಥರ BJP ಮತ್ತು JDSಗೆ ಎಚ್ಚರಿಕೆ ಗಂಟೆ ಅಂತೀರಾ? ಅದು ಯಾವಾಗಲೂ ಇದ್ದೇ ಇರ್ತದೆ. ಈಗ ವಿರೋಧ ಪಕ್ಷಗಳು ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ, ಆದರೆ ನಮ್ಮ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ಅದರಲ್ಲಿ ಯಾಕೆ ಅಂದರೆ ಈ ವಿಚಾರ ಯಾಕೆ ಬರುತ್ತೆ ಅಂದರೆ ಸರ್, JDS ಮತ್ತು BJP ಈ ಸರಿ ಯಾವುದೇ ಎಲೆಕ್ಷನ್, ಅದು ಲೋಕಲ್ ಬಾಡಿ ಇರಲಿ, ವಿಧಾನಸಭೆ ಇರಲಿ, ಲೋಕಸಭೆ ಇರಲಿ, ಅವರು ಮೊದಲೇ ಅದನ್ನ ಕುಮಾರಸ್ವಾಮಿ ಅವರು ಹೇಳ್ಕೊಂಡಿದ್ದಾರೆ, ನಾವು ಕಂಬೈಂಡಲ್ಲಿ ಸಮ್ಮಿಶ್ರವಾಗಿ ಚುನಾವಣೆಗಳನ್ನ ಎದುರಿಸ್ತೀವಿ ಅಂತ ಟೈಮಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸವಾಲುಗಳು ಹೆಚ್ಚಾಗ್ತವೆ. ಅದಕ್ಕೆ ನಾನೊಂದು ಹೇಳಕ್ಕೆ ಬಯಸ್ತೇನೆ. ನನ್ನ ಒಂದು ಅಭಿಪ್ರಾಯ ಏನಂದರೆ, ಮುಂಬರುವ ಚುನಾವಣೆವರೆಗೆ BJP ಮತ್ತು JDS ಒಂದಾಗಿ ಚುನಾವಣೆ ಎದುರಿಸಲ್ಲ ಅನ್ನೋದು ನನಗೊಂದು ಅನುಮಾನ. ಓಕೆ, ಇದೊಂದು ಹೊಸ ಅದು ಅನುಮಾನ ಇದೆ. ಅನುಮಾನ ಅದು ಹೆಚ್ಚಿನದಾಗಿ ಏನು ಸ್ಥಳೀಯ ಚುನಾವಣೆಗಳಲ್ಲಿ ಅವರ ಸೀಟ್ ಶೇರಿಂಗ್ ಏನಿರ್ತದೆ ಅದರಲ್ಲಿ ತುಂಬ ಗೊಂದಲಗಳಾಗ್ತವೆ. ಯಾಕಂದರೆ ಈಗ ಒಂದು ಕ್ಷೇತ್ರ ಇದೆ, ಒಂದು ವಾರ್ಡ್ ಇದೆ, ಆ ವಾರ್ಡಲ್ಲಿ ಒಬ್ಬ BJP ಅವರು ಗೆದ್ದಿರ್ತಾರೆ, ಮತ್ತೊಂದು ವಾರ್ಡಲ್ಲಿ JDSನವ್ರು ಗೆದ್ದಿರ್ತಾರೆ. ಯಾವ ರೀತಿ ಅವರು ಅದನ್ನು ಶೇರ್ ಮಾಡ್ಕೊಳ್ತಾರೆ, ಅದೇ ಗೊಂದಲವಾಗಿದೆ. ಎಸ್ ಸರ್, ಮೊನ್ನೆ ನೀವೆಲ್ಲರೂ ಇಲ್ಲಿ ಲೋಕಸಭಾ ಇದರಲ್ಲಿ ಬಜೆಟ್ ವಿಚಾರದಲ್ಲಿ ಸ್ಪೆಷಲ್ ಆಗಿ ನಡೆದಂಥ ಸಂದರ್ಭದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀರಾ, ಅಲ್ಲಿ ನೀವೇ ವಿರೋಧ ಮಾಡ್ತೀರಾ, ಇಲ್ಲಿ ನೀವೇ ಪ್ರೊಟೆಸ್ಟ್ ಮಾಡ್ತೀರಾ, ಅದರ ಬಗ್ಗೆ ನೀವು ಹೇಳೋದಾದರೆ? ನಮ್ಮ ವಿರೋಧನೂ ಇಲ್ಲ, ನಮ್ಮ ಪ್ರೊಟೆಸ್ಟೂ ಇಲ್ಲ ಮೇಡಮ್. ನಾವು 2003 ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನಿಯಾಗಿದ್ದಂಥ ಕಾಲದಲ್ಲೇ ಕೂಡ ಮಹಿಳಾ ಮಸೂದೆಯನ್ನು ಅವರು ಲೋಕಸಭೆಯಲ್ಲಿ ಮಂಡಿಸಿದರು. ಅದನ್ನು ವಿರೋಧ ಮಾಡಿದವರು ಈ ದಿನ ಸೆನ್ಸಸ್ ಜೊತೆ ಡಿಲಿಮಿಟೇಷನ್ ಜೊತೆ ಈ ಬಿಲ್ಲನ್ನು ತರ್ತಾರೆ. ಅವರು BJP ಅವರು ನಿಜವಾಗ್ಲೂ ಕೂಡ ಮಹಿಳಾ ಪರವಾಗಿದ್ದರೆ, ಏನು 2003 ನಾವು ಬಿಲ್ ತಂದಿದ್ದು, ಕಾಂಗ್ರೆಸ್ ಪಕ್ಷ ಬಿಲ್ ತಂದಿತ್ತು, ಅದನ್ನೇ ಸರಿ ಮಾಡಿಕೊಂಡು ಅದರಂತೆ ಚುನಾವಣೆಗೆ ಹೋಗಲಿ ಮೇಡಮ್. ನಮ್ಮ ವಿರೋಧ ಇಲ್ಲ, ಯಾವತ್ತೂ ನಮ್ಮ ವಿರೋಧ ಇಲ್ಲ. ಮೀಸಲಾತಿಗೆ ನಿಮ್ ವಿರೋಧ ಇಲ್ಲ, ಬಟ್ ಡಿಲಿಮಿಟೇಷನ್ ಅನ್ನೋ ವಿಚಾರ ಬಂದ್ರೆ, ಡಿಲಿಮಿಟೇಷನ್ ವಿಚಾರಕ್ಕೆ ಬಂದಾಗ ಅದನ್ನ ಗೊಂದಲಮಯವಾಗಿ ಇವ್ರು ಸೃಷ್ಟಿ ಮಾಡಿಕೊಂಡು ಏಕಾಏಕಿ ಇವ್ರು ಮುಂದಕ್ಕೆ ಇವ್ರು ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅದಕ್ಕೆ ನಮ್ಗೆ ವಿರೋಧ ಇದೆ. ಆದ್ರೆ ಮಹಿಳಾ ಬಿಲ್ ಮಸೂದೆಯನ್ನ ತಂದವರನ್ನೇ ಕಾಂಗ್ರೆಸ್ದವರು ಮೇಡಮ್, BJP ಅಲ್ಲ. 2003 ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಅವ್ರು ತಂದಂತ ಕಾರ್ಯಕ್ರಮ ಇದು. BJPನವ್ರು ಎಲ್ಲಾ ಕಾರ್ಯಕ್ರಮಗಳನ್ನ ಬರೀ ಹೆಸರು ಚೇಂಜ್ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೊಡ್ತಾ ಇರೋದು. ಆದ್ರೆ ಮೊದಲಿಂದನೂ ಇದು ಆ ವಿಚಾರದಲ್ಲಿ ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ರಾಜೀವ್ ಗಾಂಧಿ ಅವ್ರ ಕಾಲದಿಂದನೂ ಮಹಿಳಾ ಮೀಸಲಾತಿ ಬಗ್ಗೆ ಅದ್ರ ಬಗ್ಗೆ ಮಾತು ಬರ್ತಾನೆ ಇದೆ, ಕಾಂಗ್ರೆಸ್ಸಿಂದಾನೇ ಅದು ಧ್ವನಿ ಆಗ್ತಾ ಇದೆ, ಕಾಂಗ್ರೆಸ್ ಧ್ವನಿ ಅದು. ಅಂದ್ರೆ ನೀವೆಲ್ಲೋ ಒಂದ್ ಕಡೆ ಈ ಒಂದು ಇದು ನಮ್ಮ ಕಾಂಗ್ರೆಸ್ದು, ಆದ್ರಿಂದ BJP ಇವ್ರು ಇದರಿಂದ ಒಂದು ಲಾಭ ಪಡಿತಾರೆ ಅನ್ನೋ ಉದ್ದೇಶ ಏನಾದ್ರು ಇದೆಯಾ? ಆ ಉದ್ದೇಶ ಇಲ್ಲ ಮೇಡಮ್, ನಮ್ದು ಒಂದೇ ಮೇಡಮ್, ಇವ್ರೇನೀಗ ಡಿಲಿಮಿಟೇಷನ್ ಜೊತೆ ಇದನ್ನ ಮಾಡಕ್ ಹೋಗ್ತಾ ಇದಾರೆ, ಅದಕ್ಕೆ ನಮ್ಮ ವಿರೋಧ ಇದೆ ಅಷ್ಟೇ. ಮಹಿಳಾ ಬಿಲ್ಲಿಗೆ ನಮ್ಮ ವಿರೋಧ ಇಲ್ಲ. ಮಾಡಲಿ, 2003 ಅಂತೆ ಮಾಡಲಿ, ನಾವು ಅದನ್ನ ಸ್ವಾಗತ ಮಾಡ್ತೇವೆ.
ಡಿಲಿಮಿಟೇಷನ್ ಇವತ್ತಲ್ಲ ನಾಳೆ ಆಗ್ಲೇಬೇಕು. ಹಾ. ನಾನು ನಿಮಗೆ ವೈಯಕ್ತಿಕವಾಗಿ ಕೇಳೋದಾದ್ರೆ ನಮ್ಮ ತುಮಕೂರು ಜಿಲ್ಲೆ ವಿಚಾರಣೆ ತಗೊಂಡು ಎಲ್ಲೋ ಒಂದ್ ಕಡೆ ಆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಭಯ ಇದೆಯಾ? ನಮಗೆ ಇದು ಯಾವುದೇ ಸೋಲು ರೀತಿಯ ಆಗೋ ಭಯ ಇಲ್ಲ, ಯಾವುದೇ ರೀತಿಯ chances ಭಯ ಇಲ್ಲ, ಯಾವುದೇ ರೀತಿಯ ಭಯ ಇಲ್ಲ. ಕಾಂಗ್ರೆಸ್ ಒಂದು ದೊಡ್ಡ ಪಕ್ಷ. ಯಾವುದೇ ರೀತಿಯ ಸವಾಲುಗಳು ಬಂದರೂ ಕೂಡ ಕಾಂಗ್ರೆಸ್ಗೆ ಎದುರಿಸುವಂಥ ಶಕ್ತಿ ಇದೆ. ಆದರೆ ನಮ್ಮ ಒಂದು ಅಪೀಲ್ ಏನಂದರೆ ಅವೈಜ್ಞಾನಿಕವಾಗಿರಬಾರ್ದು. ಇದನ್ನೇನು ಇವ್ರು ಮಾಡ್ತಾ ಇದ್ದಾರೆ, ಈಗ ದಕ್ಷಿಣ ಭಾರತಕ್ಕೂ ಉತ್ತರ ಭಾರತಕ್ಕೂ ಏನು ವ್ಯತ್ಯಾಸ ಇದೆ ಮೇಡಮ್? ಇವರು ಜನಸಂಖ್ಯೆ ಆಧಾರದ ಮೇಲೆ ಈ ಡಿಲಿಮಿಟೇಷನ್ನ ಕ್ಷೇತ್ರ ಮರು ವಿಂಗಡಣೆ ಮಾಡೋಕ್ಕೆ ಹೋದಾಗ ನಮ್ಮಲ್ಲಿ ಏರಿಯಾ ಜಾಸ್ತಿ ಆಗ್ತದೆ. ಯಾಕೆಂದರೆ ನಮ್ಮ ಪಾಪ್ಯುಲೇಷನ್ ರೇಟ್ ಏನಿದೆ ಕಡಿಮೆ ಇದೆ ಮೇಡಮ್. ನಮ್ಮ ಪಾಪ್ಯುಲೇಷನ್ ಡೆನ್ಸಿಟಿ ಏನಿದೆ ಅದು ಕಡಿಮೆ ಇದೆ, ಅಲ್ಲೆಲ್ಲ ಜಾಸ್ತಿ ಇದೆ. ಹಾಗಾದಾಗ ಅವ್ರಿಗೆ ಹೆಚ್ಚಿನ ಸೀಟ್ಗಳು ಸಿಗ್ತವೆ, ನಾರ್ತ್ಗೆ. ಪ್ರಾತಿನಿಧ್ಯತೆ ಅವ್ರಿಗೆ ಜಾಸ್ತಿ ಸಿಗ್ತದೆ. ಹಂಗಾದಾಗ ಒಂದೇ ದೇಶದಲ್ಲಿ ಪ್ರಾಂತ್ಯವರು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತದೆ. ಅಲ್ಲಿಗೆ ನಾವು ಅದೆಲ್ಲ ಆಗ್ಬಿಡ್ದು ಅಂತ ನಮ್ಮ ಖಂಡಿತ, ಯಾಕೆಂದ್ರೆ ನಾವು ಸೌತ್ ಅವ್ರು ಕಂಪ್ಲೀಟ್ಲಿ ಸಪ್ರೆಸ್ ಆಗ್ಬಿಡ್ತೀವಿ. ಸಪ್ರೆಸ್ ಆಗ್ಬಿಡ್ತೀವಿ ಮೇಡಮ್. ಹೌದು, ನಮ್ಮ ಪ್ರಧಾನಿನೇ ಆಗಲ್ಲ ಯಾರು, ಮತ್ತೆ ಅವಾಗ ನಮ್ಮ ನಮ್ಮ ನಂಬರ್ಸೇ ಸಿಗಲ್ಲ, ನಮ್ಮ ವಾಯ್ಸೇ ಕೇಳಿಸಲ್ಲ. ಅಡಗಿಸ್ಬಿಡ್ತಾರೆ, ನಮ್ಮ ವಾಯ್ಸ್ ಅನ್ನ ಅಡಗಿಸ್ಬಿಡ್ತಾರೆ. ಅದಾಗಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ದೊರಕಬೇಕು. ಅದರಂತೆ ದಕ್ಷಿಣ ಭಾರತಕ್ಕೆ ಅನಾನುಕೂಲ ಆಗಬಾರ್ದು, ಅನ್ಯಾಯ ಕೂಡ ಆಗಬಾರ್ದು ಅನ್ನೋದು ನಮ್ಮ ಸರ್, ಮತ್ತೆ ಇನ್ನೊಂದು ವಿಚಾರ, ಹೌದು, ಇವಾಗ ಚುನಾವಣೆ ಹತ್ರ ಬರ್ತಾ ಇದೆ, ಇದೆಲ್ಲ ಅದು ಕೋರ್ಟ್ವರೆಗೂ ಹೋಗಿ ಇವಾಗ ಎಲೆಕ್ಷನ್ಸ್ ಮಾಡೋ ಇದೆಲ್ಲ ಒಂದು. ಆದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದು 3 ವರ್ಷ ಆದ್ರೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಕರೆಕ್ಟಾಗಿ? ಇಲ್ಲ. ತುಮಕೂರಿಗೆ ಸಂಬಂಧಪಟ್ಟಂತೆ ಮನೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅವ್ರದ್ದೇ ಆದಂಥ ಒಂದು ವಿಷನ್ ಇದೆ. ಅವ್ರೇನು ಕೆಲವು ಗ್ರಾಮ ಪಂಚಾಯತಿಗಳನ್ನು ಸೇರಿಸ್ಕೊಂಡು ಗ್ರೇಟರ್ ಬೆಂಗಳೂರು ರೀತಿಯಲ್ಲಿ ತುಮಕೂರನ್ನು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಅವರು ಏನೇನು ಒಂದು ಕನಸು ಕಂಡಿದ್ದಾರೆ, ಅದನ್ನು ಪ್ರಯತ್ನ ಮಾಡಿದ್ರು. ಅದು ವಿಧಾನಸಭೆಯಲ್ಲಿ ಅಂಗೀಕಾರ ಆದರೂ ಕೂಡ ಅದು ಗವರ್ನರ್ ಅವರ ಟೇಬಲ್ ಮೇಲಿದೆ, ಅದು ನಿಂತಿದೆ ಮೇಡಮ್. ಅದು ಬಿಟ್ಟರೆ ಬೇರೆ ನಮ್ಮ ತಡೆಯುವಂಥ ಯಾವುದೂ ಪ್ರಯತ್ನಗಳ ನಮ್ಮ ಕಡೆಯಿಂದ ಇಲ್ಲ. ಎಸ್ ಸರ್, ತುಂಬ ವಿಚಾರಗಳ ಬಗ್ಗೆ ನಾನು ನಿಮ್ಮ ಜೊತೆ ಡೈರೆಕ್ಟ್ ಒಳ್ಳೆ ವಿಚಾರ ಏನಂದರೆ, ಒಬ್ಬ ಕಾರ್ಯಕರ್ತನಿಂದ ಒಬ್ಬ ಲೀಡ್ರ್ ಆಗಿ ಇವತ್ತಿನ ಒಂದು ಸ್ಥಳೀಯ ಚುನಾವಣೆ ಇದಕ್ಕೆ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂದರೆ ಅದು ಸಾಮಾನ್ಯದ ವಿಚಾರ ಅಲ್ಲ. ಅಂದರೆ ಇಡೀ ಆ ಡಿಸ್ಟಿಕ್ಕಲ್ಲಿ, ಆ ಸಿಟಿಯ ಕಂಪ್ಲೀಟ್ ಕಾಂಗ್ರೆಸ್ನ ಮುಂದಿನ ಭವಿಷ್ಯ ನಿಮ್ಮ ಕೈಲಿ ಕೊಟ್ಟ ಹಾಗೆ. ಇವಾಗ ಏನು ಸಮಿತಿ ಅಧ್ಯಕ್ಷನಾಗಿ ಮಾಡಿದರೆ ಆ ಪೂರ್ತಿ ಏನು ರಿಸಲ್ಟ್ ಬರುತ್ತೆ ಅದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಓನ್ಲಿ ಯು. ಇದ್ರ ಬಗ್ಗೆ, ಈ ಇಷ್ಟು ದೊಡ್ಡ ಜವಾಬ್ದಾರಿಯ ಬಗ್ಗೆ ನೀವು ಏನು ಹೇಳ್ತೀರಾ? ನಿಮಗೆ ಇದು ಸವಾಲಾಗಿ ಸ್ವೀಕರಿಸ್ತೀರಾ ಅಥವಾ ಇದನ್ನ ಇಲ್ಲ ಇದನ್ನ ಬೇರೆ ರೀತಿಯಲ್ಲೇ ನೀವು ತಗೊಂಡೋಗೋ ಪ್ರಯತ್ನ ಪಡ್ತೀರಾ? ನೋಡಿ ಮೇಡಮ್, ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇದೆ, ಅದಕ್ಕೂ ಒಬ್ಬರು ಅಧ್ಯಕ್ಷರಿದ್ದಾರೆ. ಏನು KPCCಯಿಂದ ನಮಗೆ ಡೈರೆಕ್ಷನ್ಸ್ ಬರ್ತದೆ ಅದರಂತೆ ಜಿಲ್ಲಾ ಸಮಿತಿ ಕೂಡ ಕಾರ್ಯನಿರ್ವಹಿಸ್ತದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಏನಿದೆ, ಕಾಂಗ್ರೆಸ್ ಪಕ್ಷದ ಏನು ಐಡಿಯಾಲಜಿ ಇದೆ ಅದನ್ನು ನಾವು ಜನಗಳಿಗೆ ತಲುಪಿಸುವಂಥದ್ದು. ಮತ್ತು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷ ಏನು ಅಭಿವೃದ್ಧಿ ಪರ ಕೆಲಸಗಳು ಮಾಡ್ತಾ ಇದೆ, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಇದೆ. ಅಂದರೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿರುವಂಥವ್ರು ಪಕ್ಷ ಇದು. ಅನೇಕ ಜನರು ತಮ್ಮ ರಕ್ತವನ್ನು ಕೊಟ್ಟು, ಪ್ರಾಣವನ್ನು ತ್ಯಾಗ ಮಾಡಿ, ಜೈಲ್ಗಳಿಗೆ ಹೋಗಿ ತಮ್ಮ ಆಸ್ತಿಗಳನ್ನು ಕೊಟ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ದಾನ ಕೊಟ್ಟು ಜೈಲ್ಗಳಿಗೆ ಹೋಗಿ ಎಲ್ಲ ಕೆಲಸ ಮಾಡಿದರೆ ಅವರ ಹೆಜ್ಜೆ ಗುರುತುಗಳ ಮೇಲೆ ನಾವು ನಡಿಬೇಕಾಗ್ತದೆ ಮೇಡಮ್. ಆ ನಿಟ್ಟಿನಲ್ಲಿ ಏನಿದೆ, ನಮಗೆ ಪ್ರಚಾರ ಸಮಿತಿಯ ಏನು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ, ನಾನು ಹಿರಿಯರ ಮಾರ್ಗದರ್ಶನ ಏನಿದೆ ಅವರ ಮಾರ್ಗದರ್ಶನದಂತೆ ಪಕ್ಷ ಸಂಘಟಿಸಲು ಮತ್ತು ಪಕ್ಷದ ಬಲವರ್ಧನೆಗಾಗಿ ಮತ್ತು ಪಕ್ಷ ಏನೆಲ್ಲ ಜನಪರ ಕಾರ್ಯಕ್ರಮಗಳನ್ನು ಈ ಹಿಂದೆಯಿಂದ ಮಾಡ್ಕೊಂಡು ಬರ್ತಾ ಇದೆ ಅದನ್ನು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೇನೆ. ಅದನ್ನು ಜವಾಬ್ದಾರಿ ಅಂತ ನಾನು ಭಾವಿಸ್ಕೊಂಡು ಕಾಂಗ್ರೆಸ್ ಪಕ್ಷದ ಯಶಸ್ಸಿಗೆ ಎಲ್ಲರಿಗೂ ಕೂಡ ಜೊತೆಯಲ್ಲಿ ಕರ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತೇನೆ. ಸರ್, ಹಾಗಾದರೆ ಫೈನಲಿ ಈ ನಿಮ್ಮ ವಿರುದ್ಧ ನಡೆಸ್ತಿರ್ತಕ್ಕಂಥ ಪಿತೂರಿಗಳು, ಷಡ್ಯಂತ್ರ ನಡೆಸ್ತಿರ್ತಕ್ಕಂಥ ನಿಮ್ಮ ವಿರೋಧಿಗಳಿಗೆ ನೀವು ಹೇಳೋದಾದ್ರೆ, ಡೈರೆಕ್ಟ್ ಟು ಡೈರೆಕ್ಟ್ ಹಿಟ್ ಕೊಡೋದಾದ್ರೆ ಯಾವ ರೀತಿ ಕೊಡ್ತೀರಾ? ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಅವ್ರಿಗೂ ಕೂಡ ದೇವರು ಒಳ್ಳೆ ಸ್ಥಾನ ಕೊಡಲಿ. ನಾನು ಅವ್ರಿಗೆ ದ್ವೇಷ ಮಾಡಲ್ಲ ಮೇಡಮ್. ಅವರು ನನ್ನ ವಿರೋಧಿಗಳಾಗಿರ್ಬೋದು, ಆದರೆ ನಾನು ಅವ್ರಿಗೆ ಒಂದೇ ಮಾತು ಹೇಳ್ತೇನೆ, ಸುಳ್ಳು ಪ್ರಚಾರಗಳನ್ನು ಬಿಡಿ. ಈ ಊಹಾಪೋಹಗಳು, ಏನೇನೋ ನಿಮ್ಮ ಮನಸ್ಸಿಗೆ ಬಂದಂತೆ ಹೇಳೋದನ್ನೆಲ್ಲ ಬಿಡಿ. ಸರಿಯಾದ ರೀತಿಯಲ್ಲಿ ನೀವು ಸಂಘಟನೆ ಮಾಡಿ, ಪಕ್ಷದ ಕೆಲಸಗಳನ್ನ ಮಾಡಿ, ನೀವು ಕೂಡ ಒಂದು ಹೆಲ್ತಿ ಕಾಂಪಿಟೇಷನ್ಗೆ ಬನ್ನಿ. ನೀವಾಗ್ತಿರೋ ನಾನಾಗ್ತೀನೋ, ದೇವರು ಬರೆದಿರೋ ಅಂಥ ಹಣೆ ಬರದಲ್ಲಿ ಯಾರಿಗೆ ಬರ್ದಿರೋ ದೇವ್ರಿಗೆ ಬಿಟ್ಟಂಥ ವಿಚಾರ ಮೇಡಮ್. ಯಾರ ಹಣೆ ಬರ ಕೂಡ ಬರೆಯೋದಕ್ಕಾಗಲ್ಲ. ಯಾರು ಏನು ಬೇಕಾದ್ರೂ ಆಗ್ಬೋದು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಯಾರೇನು ಟೀಮ್ ಮಾಡ್ತಾ ಇರುವಂಥ ನಾನು ಟೀಮ್ ಮಾಡ್ತೀನಿ ಅಂತ ನಮ್ಮ ಪ್ರಧಾನಿಗಳು ಹೇಳ್ಕೊಳ್ತಾರೆ. ಟೀಮ್ ಮಾರುವಂಥ ಒಬ್ಬ ಮನುಷ್ಯ ಪ್ರಧಾನಿ ಆಗ್ತಾರೆ. ಅದೇ ರೀತಿ ಬೇರೆ ಅಂತ ಅವ್ರು ನೋಡಿರ್ಬೋದು ಅನೇಕ ಕಡೆ. ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನಿನ್ನೆ ಗ್ರಾಮ ಸೇವಕನಾಗಿದ್ದ, ಅವನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಾನೆ. ಈ ರೀತಿ ಎಲ್ಲ ಆಗಿದ್ದಾರೆ. ಅವರವರ ಹಣೆ ಬರ ಅದು.
ಯಾರನೇ ಬರ ಯಾರ ಕಡೆ ಮತ್ತೆ ಶ್ರಮ ಕೂಡ. ಶ್ರಮ ಕೂಡ ಇರ್ತದೆ. ಅದರಿಂದ ಶ್ರಮ ಹಾಕ್ಬಿಟ್ಟು ಮಾಡಬೇಕು. ಎರಡು ದಾರಿಗಳು ಹೋಗಿ ಎಲ್ಲ ಮಾಡೋದ್ರಿಂದ ನಾನು ಯಾಕೆ ನಿಮ್ಮ ವಿರೋಧಿಗಳು ಅಂತ ಪದೇ ಪದೇ ಕೇಳ್ತಿದ್ದೀನಿ ಅಂದ್ರೆ, ಈಗಿನ ತುಮಕೂರಿನ ಈ ಸೋಷಿಯಲ್ ಮೀಡಿಯಲ್ಲಿ ಮುಸ್ಲಿಂ ನಾಯಕ ಅಂತ ಏನಾದ್ರೂ ಆಯ್ಕೆಗೆ ಬಂದ್ರೆ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇಕ್ಬಾಲ್ ಅಹ್ಮದ್ ಅವರು ಮೊದಲನೇ ಸ್ಥಾನದಲ್ಲಿ ನಿಲ್ತಾರೆ. ಓಕೆ, ಈ ಒಂದು ಸ್ಥಾನ ಪಡ್ಕೊಳ್ಳಕ್ಕೆ ಇಕ್ಬಾಲ್ ಅಹ್ಮದ್ ಅವರ ಹಿಂದೆ ಎಷ್ಟು ಶ್ರಮ ಇತ್ತು ಅನ್ನೋದು ಜನಗಳಿಗೂ ಕೂಡ ಗೊತ್ತಾಗ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಏಕಾಏಕಿ ಇಲ್ಲ ಒಂಥರ ಅಪ್ಪನಿಂದ ಮಗನಿಗೆ, ಮಾವನಿಂದ ಅಳಿಯನಿಗೆ ಅನ್ನೋದ್ ರೀತಿಲಿ ಬಂದಿರೋದಂಥದ್ದಲ್ಲ ಇದು. ಆ ವಿಚಾರವಾಗಿ ನಾನು ನಿಮ್ಮನ್ನ ಪದೇ ಪದೇ ಆ ಪ್ರಶ್ನೆಯನ್ನ ಮೇಡಮ್, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಾನು ರೆಡಿಮೇಡ್ ನಾಯಕ ಅಲ್ಲ. ನಾನು 1994ರಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೆ. ಈ ಹಿಂದೆ ಇದ್ದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಶಾಸಕರಾಗಿರ್ಬೋದು ಅವ್ರ ಜೊತೆ 18-20 ವರ್ಷಗಳ ಕಾಲ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೆ. ನಾನು ಸ್ವಾರ್ಥಕ್ಕೆ ನಾನು ಮಾಡ್ತಾ ಇಲ್ಲ. ನನ್ನ ಸ್ವಾರ್ಥ ಬೇರೆ, ನನ್ನ ವೈಯಕ್ತಿಕ ಜೀವನ ಬೇರೆ. ಸಾಮಾಜಿಕವಾಗಿ ನಾನು ಏನು ಸಾಮಾಜಿಕ ಬದಲಾವಣೆಯನ್ನು ಕಾಣಬೇಕಾಗಿದೆ ಅದನ್ನು ನಾನು ಸರಿ ಮಾಡಬೇಕಂದ್ರೆ ನಾನು ಪಕ್ಷ ಸಂಘಟನೆ ತೊಡಗಿಸ್ಕೊಂಡು ಜನಗಳಿಗೆ ಏನು ಒಳಿತನ್ನು ಮಾಡ್ಬೋದು ಅದನ್ನು ಮಾಡೋಕ್ಕೆ ನಾನು ಯಾವತ್ತೂ ಕೂಡ ಮುಂದೆ ಇರ್ತೇನೆ. ಎಸ್ ಸರ್, ನೀವು ನಿಮ್ಮ ರಾಜಕೀಯ ಗುರು ಅಂತ ಯಾರನ್ನ ಕರೀಲಿಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಮೇಡಮ್, ನನಗೆ ಅನೇಕ ಜನರ ಹಿಂದೆ ಇದ್ದು ನಾನು ಕೆಲಸ ಮಾಡಿದ್ದೇನೆ. ಸನ್ಮಾನ್ಯ ಮಾಜಿ ಶಾಸಕರಂತ ಶಫಿ ಅಹ್ಮದ್ ಸಾಹೇಬ್ರ ಜೊತೆ ಕೆಲಸ ಮಾಡ್ತಿದ್ದೆ. ನಾನು ಈಗ ನನ್ನ ರಾಜಕೀಯ ಗುರುಗಳಂದರೆ ನನಗೆ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಒಂದು ಒಳ್ಳೆ ಟರ್ನ್ ಕೊಟ್ಟಂಥವ್ರು ಮೊನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಅವರು ನನಗೆ ರಾಜಕೀಯ ಗುರುಗಳಾಗಿದ್ದಾರೆ. ನಾನು ರಾಜಕೀಯವಾಗಿ ಶಫಿ ಅಹ್ಮದ್ ಅವ್ರ ಜೊತೆ ತುಂಬ ಕೆಲಸ ಮಾಡಿದ್ದೇನೆ. ಆದರೆ ಅವರು ತುಂಬ ನಾನು ಗೌರವದಿಂದ ಅವರ ಹೆಸರನ್ನು ತೊಗೊಳಕ್ಕೆ ಬಯಸ್ತೇನೆ. ಆದರೆ ಅವ್ರು ನನಗೇನು ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲೆಲ್ಲೋ ಅವರು ಒಂದು ಕಡೆ ಫೇಲ್ ಆದಮೇಲೆ ನಾನು ಶಫಿ ಅಹ್ಮದ್ ಅವರ ಹಿಂಬಾಲಕ್ಕೆ ನಾನು ಎಲ್ಲಿವರೆಗೂ ಇದ್ದೆ, ನಾನು ಬೇರೆಯವ್ರ ಜೊತೆ ಹೋಗಲಿಲ್ಲ ಮೇಡಮ್. ಅವರು ಮತ್ತು ಬಸವರಾಜ್ ಅವರು ಒಳ್ಳೆ ಸ್ನೇಹಿತರಾಗಿದ್ದರು. ಅವರು ಶಫಿ ಸಾಹೇಬ್ರಿಗೆ ಕಾಣ್ಬೇಕಾದ್ರೆ ಬಸವರಾಜ್ ಮನೆಯಲ್ಲಿದ್ದಾಗ ಅಲ್ಲೂ ಕೂಡ ಹೋಗ್ತಿದ್ದೆ ನಾನು. ಅವ್ರನ್ನ ಇಬ್ಬರನ್ನ ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ. ಆಮೇಲೆ ಇವ್ರ ಜೊತೆ ನಾನು ಸಂಬಂಧ ಕಟ್ಕೊಂಡ್ಮೇಲೆ ಅವ್ರ ಹಳೆಯವ್ರು ಬಂದ ಮೇಲೆ ನಾನು ಅವ್ರನ್ನ ಬಿಟ್ಟೆ ಮೇಡಮ್. ಬಿಟ್ಟಾದ್ಮೇಲೆ ಇನ್ನೂವರೆಗೂ ರಾಜಕೀಯವಾಗಿ ನಾನು ಅವ್ರ ಜೊತೆ ಯಾವತ್ತೂ ಕೂಡ ಬೆರೆತ್ಕೊಳ್ಳೋದು ಇಲ್ಲ ಮೇಡಮ್. ಯಾಕಂದರೆ ನನಗೆ ನಿಷ್ಠೆ ಅನ್ನೋದಿಂದ ಇದೆ ಮೇಡಮ್. ಯಾವ್ದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ತೇನೆ, ನನ್ನ ನಾಯಕರು ಯಾರಿರ್ತಾರೆ ಅವರ ಮನೆ ಬಾಗಿಲು ಬಿಟ್ಟು ನಾನು ಬೇರೆಯವರ ಮನೆ ಬಾಗಿಲಿಗೆ ಹೋಗಲ್ಲ. ಅದು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದು ದೇವ್ರಿಗೆ ಬಿಟ್ಟಂಥ ವಿಚಾರ, ದೇವ್ರ ಹಣೆ ಬರ್ದಿರೋನು. ಆದರೆ ನಾನು ಯಾರನ್ನ ಹಿಂಬಾಲಿಸ್ತೇನೆ ಅವ್ರ ಜೊತೆಯಲ್ಲಿ ಇರ್ತೇನೆ, ನಿಷ್ಠೆಯಿಂದ ಇರ್ತೇನೆ, ಪ್ರಾಮಾಣಿಕವಾಗಿ ಅವ್ರ ಜೊತೆ ಕೆಲಸ ಮಾಡ್ತೇನೆ. ಎಸ್ ಸರ್, ಫೈನಲಿ ಯೂತ್ಸ್ ರಾಜಕೀಯಕ್ಕೆ ಬರಬೇಕು ಅನ್ನೋರಿಗೆ ನೀವು, ಯಾಕೆಂದ್ರೆ ನಾನು ನಿಮ್ಮನ್ನ ಯಾಕೆ ಕೇಳ್ತಿದ್ದೆ, ಆಸ್ ಎ ಕಾರ್ಯಕರ್ತನಿಂದ ಇಲ್ಲಿವರೆಗೂ ಬಂದಿರೋ ರೀತಿಯಲ್ಲಿ ಯೂತ್ಸ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಾ? ಯೂತ್ಸ್ಗೆ ಹೇಳಬೇಕಂದ್ರೆ ಮೇಡಮ್, ನೀವು ರಾಜಕೀಯಕ್ಕೆ ಬರಬೇಕಂದ್ರೆ ಮೊದಲು ನಿಮ್ಮ ಸಂಸಾರವನ್ನು ಸರಿಯಾಗಿ ಇಟ್ಕೋಬೇಕು. ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನಿದೆ, ಆರ್ಥಿಕವಾಗಿ ನೀವು ದುರ್ಬಲರಾಗಿದ್ದಾಗ ನೀವು ದಯವಿಟ್ಟು ರಾಜಕೀಯಕ್ಕೆ ಬರಬೇಡಿ. ರಾಜಕಾರಣ ಏನಾಗಿದೆ ಮೇಡಮ್, ಈ ಹಿಂದೆ ಇದ್ದಂಥ ರಾಜಕಾರಣದ ಸ್ಟೈಲ್ಗೂ ಈಗ ನಡೀತಾರಂಥ ಸ್ಟೈಲ್ಗೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ಯಾಕೆಂದರೆ ನಾನು 32 ವರ್ಷಗಳ ಕಾಲದಿಂದ ನಾನು ಅನುಭವ ಆಗಿದೆ. ಆ ಕಾಲದ ರಾಜಕಾರಣಕ್ಕೂ ಈ ಕಾಲದ ರಾಜಕಾರಣಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ಅದರಿಂದ ಯುವಕರು ಆರ್ಥಿಕವಾಗಿ ಬಲಾಢ್ಯರಾಗಿ ಯಾರಿದ್ದಾರೆ ಅಂಥವರು ರಾಜಕೀಯಕ್ಕೆ ಬರೋದಾದರೆ ಅವರು ಕೂಡ ಒಂದು ಸಿದ್ಧಾಂತವನ್ನು ಒಪ್ಕೊಂಡು ಸಮಾಜದಲ್ಲಿ ಒಂದು ಸಮಾಜ ಸುಧಾರಕರಾಗಿ ಅಥವಾ ಸಮಾಜ ಸೇವೆ ಮಾಡಿಕೊಂಡು ದುರ್ಬಲರ ಶಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ನಾವು ಗಟ್ಟಿಯಾಗಿರ್ಬೇಕು ಮೊದಲು. ನಾವು ಗಟ್ಟಿಯಾಗಿಲ್ಲ ಅಂದರೆ ಮೇಡಮ್ ನಮ್ಮ ಸಂಸಾರಕ್ಕೂ ಕೂಡ ಕಷ್ಟ ಬರ್ತದೆ. ಅದರಿಂದ ಯುವಕರು ಬರಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ. ಎಲ್ಲರೂ ರಾಜಕಾರಣಿ ಆಗಕ್ಕೆ ಬಯಸ್ತಾರೆ, ಎಲ್ಲರಿಗೂ ಅವ್ರದ್ದೇ ಆದಂಥ ಆಕಾಂಕ್ಷೆಗಳಿರ್ತವೆ. ಆದರೆ ಆ ಆಕಾಂಕ್ಷೆಯ ಹಿಂದೆ, ಆ ಆಸೆಯ ಹಿಂದೆ ಅವ್ರ ಸಂಸಾರಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನನ್ನ ಭಾವನೆ. ಈ ಪ್ರಶ್ನೆ ಅಂದ್ರೆ ಇವತ್ತಿನ ಯೂತ್ಸ್ ರಾಜಕಾರಣಿಗಳನ್ನ ನೋಡೋ ದೃಷ್ಟಿಕೋನ ಬದಲಾಗಿದೆ. ಅವರನ್ನ ಸೇವಾ ಮನೋಭಾವದಲ್ಲಿ ನೋಡ್ತಾ ಇಲ್ಲ, ಫೈನಾನ್ಷಿಯಲಿ ಬಿಸ್ನೆಸ್ ತರ ನೋಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ. ಅಂದ್ರೆ ಕಾಣ್ತಿರೋದೇ ಅದೇ ರೀತಿ. ಆದ್ರಿಂದ ಯೂತ್ಸ್ಗೆ ಇದು ಅರ್ಥ ಆಗಬೇಕು. ಫಸ್ಟ್ ನಾವು ಸ್ಟ್ರಾಂಗ್ ಆಗಿದ್ದು ನಂತರ ನಾವು ಸೇವೆ ಮಾಡ್ಲಿಕ್ಕೆ ಆ ಒಂದು ರಾಜಕೀಯ ಲೈಫ್ಗೆ ಎಂಟ್ರಿ ಕೊಟ್ರೆ ಅದು ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಮೌಲ್ಯಾಧಾರಿತ ರಾಜಕಾರಣ ಈಗಿಲ್ಲ ಮೇಡಮ್. ಹೌದು, ಖಂಡಿತ. ಕೆಲವೊಂದು ಹಿರಿಯ ನಾಯಕರಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಹಿಂದೆ ಇದ್ದಂಥ ಆ ದೇವೋದ್ದೇಶಗಳು, ಸಮಾಜಕ್ಕೆ ಏನಾದರೂ ನಾನು ಕೊಡಬೇಕು ಅನ್ನೋ ಒಂದು ಛಲ ಇತ್ತಲ್ಲ, ಅದು ಅಷ್ಟಾಗಿ ಕಾಣ್ತಾ ಇಲ್ಲ ನಮಗೆ. ಸ್ಟೈಲ್ ಚೇಂಜ್ ಆಗಿದೆ. ಕೆಲವೊಂದು ಜನ ಮತ್ತೆ ಬರೀ ಫೇಸ್ಬುಕ್ ಆಗಿ ರಾಜಕಾರಣ ಮಾಡ್ತಾರೆ, ಕೆಲವೊಂದು ಜನ ತೋರಿಕೆಗೆ ಮಾಡ್ತಾರೆ. ರಾಜಕಾರಣ ಅಂದಮೇಲೆ ಒಂದು ಚೇಂಜ್ ಆಗಬೇಕು ಮೇಡಮ್. ಒಂದು ಲೀಡರ್ ಅಂದಮೇಲೆ ಆ ಸೊಸೈಟಿಯಲ್ಲಿ ಒಂದೊಂದು ಸ್ವಲ್ಪ ಚೇಂಜ್ ತರಬೇಕು. ಚೇಂಜ್ ಆಗಲಿಲ್ಲ ಅಂದರೆ ಮತ್ತೆ ಆ ಲೀಡರ್ಶಿಪ್ ಮಾಡುವಂಥದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಥ್ಯಾಂಕ್ ಯು ಸರ್. ಎಲ್ಲ ಒಂದಷ್ಟು ವಿಚಾರಧಾರೆಗಳನ್ನು
ತುಂಬ ಚೆನ್ನಾಗಿ ಅಂದರೆ ಯಾವ ರೀತಿಯಲ್ಲಿ ನೀವು ನಡೆದು ಬಂದ್ರಿ ಮತ್ತು ನಿಮಗೆ ಎಷ್ಟೆಲ್ಲ ಅಡುಕು ತಡ್ಕೊಳ್ಳಿತ್ತು, ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ, ಮತ್ತು ಮುಂದಿನ ಗುರಿ ಏನು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ತುಮಕೂರಿನ ಜನತೆಗೆ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮ ಮುಖಾಂತರನೇ ನೀವು ಹೇಳಿದ್ದೀರಾ. ಇಷ್ಟೊಂದು ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇದೇ ರೀತಿಯಲ್ಲಿ ಮತ್ತೊಬ್ಬ ಪ್ರಜಾನಾಯಕನ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.